ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ನನಗೆ ಇದೊಂದು ಅಭಿಮಾನದ ವಿಚಾರ, ಅಭಿಮಾನಿಯ ವಿಚಾರ. ಅಭಿಮಾನ ಅನ್ನೋದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಅವ್ರ ಮನಸ್ಸಿಗೆ ಎಷ್ಟು ಆನಂದ ಕೊಡುತ್ತೆ, ಈ ಸಂದರ್ಶನ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಎಷ್ಟು ಆನಂದ ಕೊಡುತ್ತೆ, ಎಲ್ಲವನ್ನು ಹೇಳುವಂಥ ಒಂದು ಸಂದರ್ಭ ಇದು. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಸಿನಿಮಾ, ಕಲಾವಿದ, ಇಂಥ ವಿಚಾರಗಳು ಬಂದಾಗ ಸಾಮಾನ್ಯ ಜನರಾದ ನಾವೆಲ್ಲ ಅನುಕರಣೆ ಮಾಡುವುದು, ಅವರನ್ನು ಅನುಸರಿಸೋದು ತುಂಬಾ ಹೆಚ್ಚು. ಈ ವ್ಯಕ್ತಿ ಕೂಡ ಅವರನ್ನು ಅನುಕರಿಸೋದು ಅನ್ನೋದಕ್ಕಿಂತ ಅವರನ್ನ ಮನಸ್ಸಲ್ಲಿ ಆನಂದಿಸಿದ್ದಾರೆ, ಆಹ್ವಾನಿಸಿದ್ದಾರೆ, ಅವರನ್ನೇ ದೇವರಾಗಿ ಪೂಜೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಅವರು ಎಲ್ಲೇ ಹೋದರೂ ಅವರನ್ನು ಜೂನಿಯರ್ ವಿಷ್ಣುವರ್ಧನ್ ಅಂತ ಕರೀತಾರೆ. ಅಭಿಮಾನಿಗಳೇ ನನ್ನ ಪ್ರಾಣ, ಅಭಿಮಾನಿಗಳೇ ನನ್ನ ಧ್ಯಾನ. ಹಾಗಾದ್ರೆ ತಡ ಏನಕ್ಕೆ? ತನ್ನ ಜೀವನದ 3/4% ತನ್ನ ಅಭಿಮಾನಕ್ಕೆ ಮೀಸಲಾಗಿಡುವಂಥ ಒಬ್ಬ ವ್ಯಕ್ತಿಯನ್ನು ನಾನು ಮಾತಾಡ್ಸೋದಕ್ಕೆ ಇಲ್ಲಿ ಬಂದು ಕೂತಿದ್ದೇನೆ. ಆತ್ಮೀಯ ಕನ್ನಡಿಗರೇ, ಸರ್ ನಮಸ್ಕಾರ. ನಮ್ಮೆಲ್ಲರ ಪ್ರೀತಿಯ ಜಯಶ್ರೀ ರಾಜಣ್ಣ ಅಂತ ನಾವು ಅಂತೀವಿ ಸರ್. ನಿಮ್ಮನ್ನ ರಾಜು ಅಂತ ನಮಗೆ ಕರೆಯೋದಕ್ಕಾಗಲ್ಲ, ಹಾಗಾಗಿ ಆ ನಮಸ್ಕಾರದಲ್ಲೇ ಹೇಳುತ್ತೆ ನೀವೇನು ಎತ್ತ ಅಂಥೇಳಿ. ಎಸ್ ಸರ್, ನಿಜವಾಗ್ಲೂ ನಾನಂತೂ ನೇರವಾಗಿ ವಿಷ್ಣುವರ್ಧನ್ ಅವರು ನೋಡಿಲ್ಲ. ನಿಮ್ಮನ್ನು ನೋಡಾದ್ಮೇಲೆ ಅವರನ್ನೇ ನೋಡಿದಷ್ಟು ಸಂತೋಷ ಆಯ್ತು ಸರ್. ಸರ್ ಹೇಗಿದ್ದೀರಿ? ಮೊದಲಿಗೆ ಎಲ್ಲ ವೀಕ್ಷಕ ಪ್ರಭುಗಳಿಗೆ, ನಮ್ಮ ಅನ್ನದಾತ ಪ್ರೇಕ್ಷಕ ಪ್ರಭುಗಳಿಗೆ ನಿಮ್ಮ ಮುಖೇನ ಅವರೆಲ್ಲರಿಗೂ ನಾನು ಹೃದಯಪೂರ್ವಕದ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ಮುಖಾಂತರ ಬಹಳ ಚೆನ್ನಾಗಿದ್ದೇವೆ. ನಮ್ಮ ಗುರುಗಳು ರಾಧಾಕೃಷ್ಣ ಪಲ್ಲೇಕರ್ ಒಂದು ಅದ್ಭುತವಾದಂಥ ಮಾತನ್ನು ಹೇಳಿದರೆ, ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಕಲಾವಿದರನ್ನ ಎತ್ತರಕ್ಕೆ ಶಿಖರಕ್ಕೆ ಕರ್ಕೊಂಡು ಹೋಗ್ತಾರೆ, ಅವ್ರು ಏನಾರು ಮನಸ್ಸು ಚೇಂಜ್ ಮಾಡಿಬಿಡಿದ್ರೆ ಅಷ್ಟೇ ಎತ್ತರದಿಂದ ಪಾತಾಳಕ್ಕೂ ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಅಭಿಮಾನಿಗಳ ಶ್ರೀರಕ್ಷೆಯಿಂದ ನಿಜವಾಗ್ಲೂ ಅವರೆಲ್ಲ ಪ್ರೀತಿಯಿಂದ ತುಂಬ ಚೆನ್ನಾಗಿದ್ದೇವೆ, ತುಂಬ ಚೆನ್ನಾಗಿದ್ದೇನೆ. ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದನ್ನ ಇನ್ನೊಂದು ಸಲ ನಿಮ್ಮ ನೆಚ್ಚಿನ, ನಿಮ್ಮ ಆರಾಧ್ಯ ದೇವರ ಥರ ಹೇಳಿದ್ರೆ. ನಿಜ ಹೇಳಬೇಕಂದ್ರೆ ಅಭಿಮಾನಿಗಳ ಕೃಪೆಯಿಂದ, ಅನ್ನದಾತರ ಆಶೀರ್ವಾದದಿಂದ ಬಹಳ ಚೆನ್ನಾಗಿದ್ವಿ. ಸೂಪರ್. ಎಸ್ ಸರ್. ರಾಜು ಸರ್, ನಿಮ್ಮನ್ನು ನೋಡಿ ನಿಮ್ಗೆ ಒಂಥರ ಸಂತೋಷ ಆಯಿತು. ಅಂದರೆ ಏನು ಗುರು ಇದು, ಒಬ್ಬ ಕಲಾವಿದನ್ನ ಈ ಮಟ್ಟಕ್ಕೆ ಆಹ್ವಾನಿಸೋದಾ? ನೀವು ಯಾರು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ವಿಷ್ಣುವರ್ಧನ ಮಟ್ಟಕ್ಕೆ ನಮಗೆ ಫೀಲ್ ಆಗ್ತಾ ಇದೆ. ಯಾಕಿಷ್ಟು ಅಭಿಮಾನ? ಅದು ಅಭಿಮಾನ ಅನ್ನೋದಕ್ಕಿಂತ ಒಂದು ಬದುಕಿನ ಪ್ರಶ್ನೆ ಆಗಿತ್ತು. ಮೂಲತಃ ನಾನು ವೃತ್ತಿರಂಗಭೂಮಿ ಕಲಾವಿದ. ವಂಶ ಪಾರಂಪರ್ಯವಾಗೂ ನಾವು ಕಲಾರಂಗದಲ್ಲೇ, ನಾಟಕದ ಕಂಪ್ನಿಗಳಲ್ಲೇ ಜೀವನವನ್ನು ಹುಟ್ಟಿದವರು, ಜೀವನವನ್ನು ಕಟ್ಟಿಕೊಂಡು ಬದುಕನ್ನು ನಡೆಸ್ತಾ ಇದ್ದವರು. ಎಷ್ಟನೇ ತಲೆಮಾರು ನೀವು? ನಾಟಕದ ಇದು 3ನೇ ತಲೆಮಾರು ನಂದು. ನನ್ನ ತಾತನವರು ಕೂಡ ರಂಗಭೂಮಿ ಕಲಾವಿದರು. ನನ್ನ ತಂದೆ, ತಾಯಿ, ನನ್ನ ಅಕ್ಕಂದರು, ನನ್ನ ತಾತನವರು ಹಾನಗಲ್ಲ ಶ್ರೀನಿವಾಸ್ ಬಾಬುರಾವ್ ಅಂತ ಬಿಟ್ಟು ಒಳ್ಳೆ ಕೀಬೋರ್ಡಿಸ್ಟ್ ಅವರು ಒಂದು ಟೈಮದಲ್ಲಿ ನಾಟಕದ ಕಂಪ್ನಿಗಳಲ್ಲಿ ಅವರು. ತದನಂತರ ನನ್ನ ತಂದೆ ರಾಮಣ್ಣನವರು, ನನ್ನ ತಾಯಿ ತಾರಾಬಾಯಿ, ನನ್ನ ಸಹೋದರಿಯರು ಹಿರಿಯ ಸಹೋದರಿ ಜಯಲಕ್ಷ್ಮಿ ಹೆಗಡೆ, ಪುಷ್ಪಾವತಿ, ರತ್ನಶ್ರೀ, ಸಾವಿತ್ರಿ, ಶ್ರೀನಿವಾಸ. ನಾವು 6 ಜನ ಮಕ್ಕಳು. ಸೊ ನಾವೆಲ್ಲರೂ ಇದರಲ್ಲೇ ಹುಟ್ಟು ಬೆಳೆದವರು ನಾಟಕದ ಕಂಪ್ನಿಗಳಲ್ಲೇ. ನಮಗೆ ಪ್ರಪಂಚವೇ ಇದಾಗಿತ್ತು, ನಮ್ಮ ಬದುಕೇ ಇದಾಗಿತ್ತು. ಇದರಲ್ಲೇ ಬದುಕನ್ನು ಕಟ್ಕೊಂಡು ಜೀವನವನ್ನು ನಡೆಸ್ತಾ ಬಂದಿರ್ತಕ್ಕಂಥವ್ರು. ಸೊ ನನ್ನ ಪ್ರೊಫೆಷನಲ್ಲಿ ಏನಾರು ಒಂದು ಮಟ್ಟದ ಸಾಧನೆ ಮಾಡೋವಂಥದ್ದು ಇತ್ತು. ಯಾಕಂದರೆ ಹೀರೋ ಪಾತ್ರ ಮಾಡೋಕ್ಕೆ ಎಲ್ಲರೂ ಸಿಗ್ತಾರೆ, ವಿಲನ್ ಪಾತ್ರ ಮಾಡೋಕ್ಕೂ ಎಲ್ಲರೂ ಸಿಗ್ತಾರೆ. ನಾವೇ ಮಾಡಬೇಕು, ಇವರೇ ಮಾಡಬೇಕಂತ ಏನಿರಲ್ಲ. ಅವ್ರ ಕೈಲೂ ಮಾಡಿಸೋಣ, ಇವ್ರ ಕೈಲಿ ಮಾಡಿಸೋಣ ಅಂತ ಬರುತ್ತೆ. ಅದೇ ಪರ್ಟಿಕ್ಯುಲರಾಗಿ ಇವರೇ ಬೇಕು, ಆ ಪಾತ್ರಕ್ಕೆ ಇವರೇ ಆದರೆ ಅದಕ್ಕೆ ಸೂಕ್ತ ಅನ್ನೋ ರೀತಿಯಲ್ಲಿ ಬೆಳೆಯೋಂಥ ಒಂದು ಸಂದರ್ಭ ಬಂದ್ಬಿಡ್ತು ನನಗೆ. ಆ ವಾತಾವರಣ ಇತ್ತು, ಒಂದು ತುಡಿತಾ ಇತ್ತು. ಎಲ್ಲರಲ್ಲೂ, ಪ್ರತಿಯೊಬ್ಬರಲ್ಲೂ ಇರುತ್ತೆ, ಒಂದೊಂದು ಜಾಬಲ್ಲಿ ಇದ್ದವ್ರಿಗೆ ಇರುತ್ತೆ. ನಾನು ಏನಾದ್ರು ಹೆಚ್ಚಿನ ಮಟ್ಟದ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾವ ಕೆಲಸ ಮಾಡೋದ್ರಲ್ಲೂ ಇದ್ದೇ ಇರುತ್ತೆ. ಹಾಗೆ ನನಗೆ ಇದರಲ್ಲಿ ಒಂದು ಆಸೆ ಅನ್ನೋದಿತ್ತು. ಸೊ ಅದು ಕಾಲಕ್ರಮೇಣ ಬರ್ತಾ ಅದು ಏನಾಯ್ತಂದರೆ, ಅದು ವಿಷ್ಣುಜಿಯವರ ಪಾತ್ರ, ಅವ್ರದ್ದು ಸಿನಿಮಾ ನೋಡಿದಾಗಿಂದ ಅದು ಏನೋ ನನಗೆ ಗೊತ್ತಿಲ್ಲ. ಬಹುಶಃ ಈಗ ಅನ್ಕೋತಾ ಇದ್ದೀನಿ, ಆ ದಿನಮಾನದಲ್ಲಿ 72ನೇ ಇಸ್ವಿಯಲ್ಲಿ ಅವರ ಚಿತ್ರ ಬಂದಾಗ ಅವ್ರು ನಮ್ಗೆ ಯಾರಂತ ಗೊತ್ತಿಲ್ಲ, ವಿಷ್ಣುವರ್ಧನ್ ಯಾರಂತ ಗೊತ್ತಿಲ್ಲ ನಮಗೆ. ನೋಡಿದ್ರಿ ಸರ್ ನೀವು ಆ ಟೈಮಲ್ಲಿ? ಅಲ್ಲ, ನಾ ಹೇಳ್ತಾ ಇರೋದು ಚಿತ್ರ ಬಿಡುಗಡೆ ಆಗಿದ್ದ ಸಂದರ್ಭ. ಅವಾಗ ವಿಷ್ಣುವರ್ಧನ್ ಅಂತ ಯಾವ್ದು ನಾಗರಾಜ್ ಸಿನಿಮಾ, ವಿಷ್ಣುವರ್ಧನ್ ಚೆನ್ನಾಗಿ ಮಾಡಿದ್ದಾರೆ ಈಗರು. ಬಟ್ ಅವ್ರ ಇತಿಹಾಸ ಏನೂ ಗೊತ್ತಿಲ್ಲ ನಮಗೆ ಮೊದಲನೇ ಚಿತ್ರದಲ್ಲಿ.
ಆ ಪಾತ್ರ ನೋಡಿದಾಗಿಂದ್ರೆ ಏನೋ ನಮ್ಮ ಅರಿವಾಗದಾಗೆ ನಮ್ಮ ದೇಹದಲ್ಲಿ ನಮ್ಮ ಇದರಲ್ಲಿ ಅವರ ಆ ಪಾತ್ರದ ಅಭಿನಯ, ಅವರ ಶೈಲಿ ಕಾಲಕ್ರಮೇಣ ಬರ್ತಾ ಬರ್ತಾ ಅದು ತುಂಬ ಹತ್ತಿರ ಆಗೋಕ್ಕೆ ಶುರು ಆಯಿತು. ಬಹುಶಃ ಮುಂದಿನ ಭವಿಷ್ಯ ಹೀಗಿತ್ತೇನೋ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಆವಾಗ 72ರಲ್ಲಿ ನಾವು ನಾಟಕ ಕಂಪ್ನಿಯಲ್ಲಿ ಇದ್ದಂಥವ್ರು, ನಮಗೆ ಹೊರ ಪ್ರಪಂಚ ಗೊತ್ತಿಲ್ಲ. ಮುಂದೆ ನಮ್ಮ ಜೀವನ ಹೀಗಾಗತ್ತೆ, ಅವ್ರದ್ದೊಂದು ಅನುಕರಣೆ ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಂಥ ಕನಸು ಮನಸ್ಸಲ್ಲೂ ಗೊತ್ತಿಲ್ಲದಿರ್ತಕ್ಕಂಥ ವಾತಾವರಣದಲ್ಲಿ ಅದು ಅರಿವಾಗದಾಗೆ ಅವ್ರು ಬರ್ತಾಯಿದ್ರು. ಹೀಗೆ ನಾಟಕದ ಕಂಪನಿಲಿ ಪಾತ್ರಗಳು ಮಾಡುವಾಗ ಅರಿವಾಗ್ಲಾರ್ದಂಗೆ ಅವ್ರ ಶೈಲಿ ಎಲ್ಲ ಬರ್ತಿತ್ತು ನನಗೆ. ಅದು ಏನಾಯ್ತು, ನಮ್ಮ ನಾದೇ ನರಸಿಂಹಮೂರ್ತಿಗಳು ಅಂತ ನನಗೂ ನಮ್ಮ ನಾಟಕದ ಕಂಪನಿ ಗುರುಗಳವರು, ನಾಟಕದ ಒಳ್ಳೊಳ್ಳೆ ನಾಟಕಗಳನ್ನ ಬರೆದು ಕೊಟ್ಟಂಥವ್ರು. ಅವರು ನನಗೆ ಅದನ್ನು ಸಂಪೂರ್ಣವಾಗಿ 99ನೇ ಇಸ್ವಿಲಿ ಅದನ್ನು ಮನದಟ್ಟು ಮಾಡಿಕೊಟ್ರು. ನಿನ್ನ ಹಾವ ಭಾವ ಶೈಲಿ ಎಲ್ಲ ಅವ್ರ ಹೋಲಿಕೆ ಆಗುತ್ತೆ, ನೀನು ಪರಿಪೂರ್ಣವಾಗಿ ಅವ್ರನ್ನ ತೊಗೊಳ್ತಾ ಇಲ್ಲ, ತೊಗೊಂಡ್ರೆ ನಿಂಗೆ ಒಳ್ಳೆ ಭವಿಷ್ಯ ಇದೆ ಇದರಲ್ಲಿ, ನೀನು ಅದನ್ನು ಮಾಡು ಅಂತ ನನಗೆ ಹೇಳಿದ್ರು. ಅಲ್ಲ, ಅನುಕರಣೆ ಮಾಡಿದ್ರೆ ಅದು ತಪ್ಪಾಗತ್ತಲ್ಲ, ನಾವು ನಮ್ಮದು ಸ್ವಂತಿಕೆ ಕಳ್ಕೊಂಡಾಗ ಆಗತ್ತಲ್ವ ಅಂತ ವಿಚಾರ ಕೇಳಿದಾಗ, ಪ್ರಪಂಚ ನಡೀತಾ ಇರೋದೇ ಅನುಕರಣೆಯಲ್ಲಿ, ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಈಗ ಡೈರೆಕ್ಷನ್ ಮಾಡ್ಬೇಕನ್ನೋ ಆಸೆ ಇದ್ರೆ ಬಹಳಷ್ಟು ಜನ ಡೈರೆಕ್ಟರ್ಗಳಾಗಿದ್ದಾರೆ, ಅದು ಅನುಕರಣೆ ಅಲ್ವೇ. ಕರೆಕ್ಟ್. ಬಟ್ ಈಗ ಸಪ್ಲೈ ಮಾಡೋ ಒಂದು ಹೋಟ್ಲ್ ಮಾಡೋದು, ನಾನು ಹೋಟ್ಲ್ ಮಾಡಬೇಕು ಅಂತ, ಅದು ಅನುಕರಣೆ ಅಲ್ವೇ. ಪ್ರತಿಯೊಂದು ಅನುಕರಣೆಯಲ್ಲೇ ಇದೆ ಪ್ರಪಂಚ. ಆದರೆ ಆ ಅನುಕರಣೆ ಯಾರು ಪರ್ಫೆಕ್ಟಾಗಿ ಮಾಡ್ತಾರೆ ಅವರು ಜಯಶಾಲಿಗಳಾಗ್ತಾ ಬಂದಿದ್ದಾರೆ. ಅದನ್ನು ನೀನು ಇದನ್ನು ಮಾಡಿದ್ರೆ ಖಂಡಿತ ಆಗುತ್ತೆ, ಮಾಡು, ತಪ್ಪೇನಿಲ್ಲ. ಮನರಂಜನಾ ಕ್ಷೇತ್ರ ಇರೋದು ನಾವು ಪ್ರೇಕ್ಷಕರನ್ನ ರಂಜಿಸಿ ಅವರು ಖುಷಿಪಟ್ಟು ಕೊಟ್ಟು ದುಡ್ಡಿನಲ್ಲಿ ಜೀವನ ನಡೆಸ್ತಾ ಇರೋರು. ಅವ್ರು ಖುಷಿ ಪಡಿಸೋದಕ್ಕೆ ಏನು ಬೇಕು, ಒಳ್ಳೆ ಕೆಲಸ ನಾವು ಮಾಡೋದು ತಪ್ಪೇನಿಲ್ಲ, ನೀವು ಇದನ್ನು ಮಾಡ್ಬೋದು ಅಂತ ಹೇಳಿದಾಗ ನಾಟಕದ ಕಂಪ್ನಿಗಳು ನನಗೊಂದು ಪ್ಲಸ್ ಪಾಯಿಂಟ್ ಅಂದರೆ, ನಾನು ಆ ನಾಟಕದಲ್ಲಿ ಮಾಡ್ತಕ್ಕಂಥ ಹೀರೋ ಪಾತ್ರಗಳನ್ನೆಲ್ಲ ವಿಷ್ಣುವರ್ಧನ್ ಅವರು ಮಾಡಿಲ್ಲ, ಅದು ಗೊತ್ತಿಲ್ಲ ಅವ್ರಿಗೆ. ಆ ನಾಟಕದಲ್ಲಿರೋ ಪಾತ್ರಗಳು ಗೊತ್ತಿಲ್ಲ ಅವ್ರಿಗೆ, ನಮ್ಮ ಕವಿಗಳು ಬರೆದಂಥ ನಾಟಕಗಳು ಗೊತ್ತಿಲ್ಲ. ಸೊ ಅದರಲ್ಲಿ ಆ ಕಥಾನಾಯಕ ವಿಷ್ಣುವರ್ಧನ್ ಶೈಲಿ ಆ ಪಾತ್ರ ಮಾಡಿದರೆ ಹೇಗಿರ್ತಿತ್ತು, ಅದನ್ನು ಮಾಡಿ ತೋರಿಸ್ಬೇಕು ಅಂತ ಅದನ್ನು ನಾನು ಅಳವಡಿಸ್ಕೊಡ್ತಾ ಬಂದೆ ನನ್ನ ಪಾತ್ರದಲ್ಲಿ. ಸೊ ಹಾಗಾಗಿ ಅದು ಕಾಲಕ್ರಮೇಣ ಬರ್ತಾ 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 ಅಭಿನಯ ಆಗಿರ್ತಕ್ಕಂಥದ್ದು ಅದೆಲ್ಲ ಕರೆಕ್ಷನ್ ಮಾಡ್ಕೋತಾ ಅದು ಪರಿಪೂರ್ಣತೆಗೆ ಇವ್ರದಲ್ಲೇ ಒಂದು ಅಭಿನಯವನ್ನು ಮಾಡೋಂಥ ಸಂದರ್ಭಗಳು ಶುರು ಆಯಿತು. ಅದು ನಿರಂತರವಾಗಿ ಹೀಗೆ ನಿಮ್ಮಿಂದ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡೋದಾಯ್ತು. ನಿಜ ಎಲ್ಲರೂ ಅದನ್ನು ಖುಷಿ ಪಟ್ಟಿದ್ದಾರೆ ಜನ. ಯಾಕಂದರೆ ಬಹಳಷ್ಟು ಜನ ನಾಟಕದ ಕಂಪ್ನಿಗೆ ಅಭಿಮಾನಿಗಳು ಬಂದು ನಾಟಕ ನೋಡ್ಲಿಕ್ಕೆ ಬರ್ತಾರಲ್ಲ, ಅವರಂತ ನಮ್ಮ ಬಾಸ್ನ ನಾವು ಇಲ್ಲಿ ವೇದಿಕೆಯಲ್ಲಿ ನೋಡಿದಂತ, ಯಾಕಂದರೆ ಈ ನಾಟಕದಲ್ಲಿ ಪಾತ್ರನ ನೋಡಬೇಕು ಅನ್ನೋ ಆಸೆ ಇದೆ. ಅದನ್ನು ಬಹಳ ಖುಷಿ ಆಯಿತು ನಮಗೆ ನೋಡಿ. ಸಿನಿಮಾದಲ್ಲಿ ಮಾತ್ರ ಸ್ಕ್ರೀನಲ್ಲಿ ನೋಡಿದ್ದೀವಿ, ನಾಟಕದಲ್ಲಿ ಆಗಿದ್ದರೆ ಹೇಗಿರ್ತಿತ್ತು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದೀರ ಅಂತಕ್ಕಂಥ ಅವರ ಮನದಾಳದ ಅಭಿಮಾನದ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಅದೊಂದು ಬರೋಂಥ ಸಂದರ್ಭ ಆಯಿತು ನನಗೆ. ಅದನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹೀಗಿರ್ಬೇಕಾದ್ರೆ ಮನುಷ್ಯರಾದ ನಾವು ಅದನ್ನು ಅನುಕರಣೆ ಮಾಡಿದ್ರೆ ಹೇಗೆ ಹೇಳು. ಎಲ್ಲರೂ ಕೂಡ ಮಿಮಿಕ್ ಅನುಕರಣೆಯನ್ನು ಮಾಡುವಾಗ ಮೊದಲು ನಾವು ಯಾರಿಗೆ ಒಪ್ಪಿಸ್ಬೇಕು, ನಮಗೆ ನಾವು ಒಪ್ಪಿಸ್ಕೋಬೇಕು ಅಲ್ವಾ. ಕನ್ನಡಿ ಮುಂದೆ ಅವ್ರ ಥರನೋ ಇನ್ನೊಬ್ಬರ ಥರನೋ ಮಾಡುವಾಗ ನಮಗೆ ಗೊತ್ತಾಗತ್ತೆ, ಓ ಹಿಂಗಿದೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ. ಈಗೆಲ್ಲ ವೀಡಿಯೋ ಬಂದಿದೆ, ವೀಡಿಯೋ ಮೂಲಕ ಮಾಡಿಬಿಡ್ತೀವಿ. ನಿಮ್ಮ ಕಾಲದಲ್ಲಿ ಕನ್ನಡಿಯೇ ನೀವು ದೊಡ್ಡ ವೀಡಿಯೋ ಅಲ್ವಾ. ನಿಮಗೆ ಯಾವಾಗಿಂದ ಶುರು ಮಾಡ್ಕೊಂಡ್ರಿ ಪ್ರಾಕ್ಟೀಸ್? ಇಲ್ಲವರು ನಂಗೆ ಹಿಂಗೆ ಅಂತಿದ್ದಾರೆ, ನಾ ಇದನ್ನು ತಿದ್ಕೋಬೇಕು, ಇದನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ. ಇದೊಂದು ಸತ್ಯವಾದ ಮಾತನ್ನು ಹೇಳ್ತೀನಿ. ಯಾವತ್ತೂ ನಾನು ಕನ್ನಡಿಯಲ್ಲಿ ನಿಂತ್ಕೊಂಡು ನಾನು ಹಾವಭಾವ ಅಭಿನಯನ ಕಲಿತೇ ಇಲ್ಲ. ನಾನು ವಿಷ್ಣುಜಿಯವರ ಅಭಿನಯ ಅಂತ ಮಾಡಬೇಕು ಅಂದಾಗ ಯಾವತ್ತೂ ಕನ್ನಡಿಯಲ್ಲಿ ನಿಂತ್ಕೊಂಡು ನಾನು ಯಾವ ಸಂದರ್ಭದಲ್ಲೂ ಕೂಡ ನಾನು ಅದನ್ನು ಯಾವತ್ತೂ ಪ್ರಾಕ್ಟೀಸ್ ಅಂತ ಮಾಡಲಿಲ್ಲ. ನನಗೆ ಕನ್ನಡಿಯೇ ಪ್ರೇಕ್ಷಕರಾಗಿಬಿಟ್ಟಿದ್ರು. ಜೊತೆಗೆ ನನ್ನ ಶ್ರೀಮತಿ ಇದಕ್ಕೆ ಸಂಪೂರ್ಣತೆ ಆಕೆ ಒಬ್ಬ ಪ್ರೇಕ್ಷಕಳಾಗಿ ನನ್ನನ್ನು ನೋಡ್ತಿದ್ರು. ನನ್ನ ಪ್ರತಿಯೊಂದು ತಪ್ಪು ಒಪ್ಪುಗಳನ್ನು ಅವರೇ ಕರೆಕ್ಷನ್ ಮಾಡ್ತಾ ಬಂದರು. ಇದು ಹಾವಭಾವ ಹೀಗಾಗುತ್ತೆ, ಅವ್ರ ಶೈಲಿ ಇದು ಹಿಂಗೆ ಬರುತ್ತೆ, ನಿಮ್ಮ ಶೈಲಿ ಹೀಗೆ ಬರುತ್ತೆ, ಇದಕ್ಕೆ ಈ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಬಂದರೆ ಹೊರತು ನಾನು ಯಾವತ್ತೂ ಕನ್ನಡಿಯಲ್ಲಿ ಒಬ್ಬನೇ ನಿಂತ್ಕೊಂಡು ಯಾವತ್ತೂ ಅಭ್ಯಾಸ ಮಾಡಿದವನಲ್ಲ ನಾನು. ನನಗೆ ಅವ್ರ ಕನ್ನಡಿನೇ ನನಗೆ ನೇರವಾಗಬಿಟ್ಟಿದ್ರು. ಅವರಿಂದ ಸಿಕ್ಕಿರೋ ಉತ್ತರಗಳನ್ನ ಅವರಿದ್ರಿಗೆ ಅದು ಈಗ ಹೇಳ, ಈ ಸಂಭಾಷಣೆ ಹೀಗೆ ಹೇಳ, ನೋಡಿ ಈ ಸರ್ತಿ ಈಗ ಬರ್ತಾ ಇದ್ದು ನೋಡಿ ಅಂತ ನಾಟಕದ ಡೈಲಾಗ್ಗಳನ್ನ ಆ ಥರ ಹೇಳಿದಾಗ ಈಗ ಬರ್ತಾ ಇದೆ ಇದು ಹೀಗೆ ಮಾಡ್ಕೊಳ್ಳಿ, ಆ ಥರ ಕರೆಕ್ಷನ್ ಮಾಡ್ಕೋತಾ ಬಂದೆ ಹೊರತು ಕನ್ನಡಿದ್ರಿಗೆ ಯಾವತ್ತೂ ನಾನು ಅಭ್ಯಾಸನ ಮಾಡಲಿಲ್ಲ. ನಾನು ಒಂದು ಒಳ್ಳೆ ಮಾತು, ಪ್ರೇಕ್ಷಕರು ನನ್ನ ಕನ್ನಡ. ಹೌದು ನಾನು ನೋಡಿಕೊಂಡು ಒಪ್ಪೋದಲ್ಲ, ಅದನ್ನು ಅವ್ರು ಒಪ್ಪಬೇಕು. ಯಾಕಂದರೆ ಅವರ ಅಂತರಂಗದಲ್ಲಿ ವಿಷ್ಣುವರ್ಧನರು ಹಾಸ್ಕೊಕ್ಕಾಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ಸೆಕೆಂಡ್ಸು ಅವರು ಹಾವಭಾವಗಳನ್ನ ನೋಡಿದ್ದಾರೆ. ಅವ್ರಿಗಿಂತ ಉತ್ತರ ಬೇಕಾ ಕನ್ನಡಿ ಕೊಡತ್ತಾ ನನಗೆ? ಅವ್ರು ಕೊಡೋ ಉತ್ತರವೇ ಸಾಕಲ್ಲ ನಮ್ಗೆ, ಅದು ಕರೆಕ್ಟಾದ ಉತ್ತರ. ನನಗೆ ಅಲ್ಲಿಂದನೇ ನಂಗೆ ತುಂಬಾ ಉತ್ತರಗಳು ಬಂದಿದ್ದು. ಅವರೇ ನನಗೆ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಎಷ್ಟು ವರ್ಷ ಸರ್ ಜರ್ನಿ ಇದೆ? ಸರ್ ಮೂಲತಃ ಇದು ನಾನು ಹೇಳಿದೆ ರಂಗಭೂಮಿ ಕಲಾವಿದ, ಅದರಲ್ಲೇ ಬದುಕನ್ನು ಕಟ್ಕೊಂಡು 99ನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ವಿಷ್ಣುಜಿಯವರ ಒಂದು ಹಾವಭಾವಗಳನ್ನ ಅಂದರೆ ಅಭಿನಯಗಳನ್ನು ಅವರು ತೊಡಗಿಸೋಕೆ ಶುರು ಮಾಡಿ 99ರಿಂದ ಶುರು ಆಯಿತು. 99 ಎಂಡಿಂದ
ಸೊ ಒಂದು 10-15 ವರ್ಷ ಬರೀ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ ನಾನು. ಡ್ರಾಮಾದಲ್ಲಿ ಅಂದರೆ ಹಾವಭಾವ ಬರಬೇಕಲ್ಲ, ಯಾಕಂದರೆ ಸಹಜತೆ ಬರಬೇಕು. ನಾವು ಮಾಡ್ತಾ ಇರೋದು ಒಬ್ಬ ಮಹಾನ್ ವ್ಯಕ್ತಿಯ ಅನುಕರಣೆ ಅಂದಾಗ ಅಣುಕಾಗಬಾರ್ದಲ್ಲ ಅಲ್ಲೆಲ್ಲೂ. ಅಣುಕು ಅನ್ನೋದು ಒಂದು ಸಣ್ಣ ವ್ಯತ್ಯಾಸ ಕಂಡ್ರು ಕೂಡ ಎರಡು ಇದೆ. ಅನುಕರಣೆ ಆಗಬೇಕು ಹೊರತು ಅಣುಕಾಗಬಾರ್ದು. ಆಮೇಲೆ ನೋಡ್ತಕ್ಕಂಥ ಪ್ರೇಕ್ಷಕನ ಆ ಇಮ್ಯಾಜಿಗೆ ಧಕ್ಕೆ ಬರಬಾರ್ದು. ನಾವು ಅವ್ರು ನೋಡ್ತಿರುವಾಗ ಅವರು ಪ್ರಾಂಜಲತೆ ನೋಡಂಗಿರ್ಬೇಕು, ಈಗ ಅನ್ಬಾರ್ದು ಅದು. ಸೊ ಅದು ಆಗಬಾರ್ದು ಅಂತ ಹೇಳ್ಬಿಟ್ಟು ಬಹಳಷ್ಟು ಒಂದು 10-12 ವರ್ಷ ಆ ತಪ್ಪುಗಳು, ಯಾಕಂದರೆ ನಮ್ಮದಲ್ಲ ನೋಡಿ, ಅದು ನಮ್ಮದಲ್ಲದ ಭಾವನೆಗಳನ್ನು ಹಾವಭಾವಗಳನ್ನ ಮಾಡಬೇಕಾದ್ರೆ ಅದಕ್ಕೆ ತುಂಬ ನಮ್ಮ ದೇಹದ ನರನಾಡಿಗಳೆಲ್ಲವೂ ಟ್ವಿಸ್ಟ್ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಅವರ ಭುಜ ಎತ್ತಿರೋ ಶೈಲಿ, ಹೌದು, ಅವ್ರ ಭುಜ ಎತ್ತಿರೋ ಶೈಲಿ ಆಯಿತು, ಅದು ಅನುಕರಣೆ ಆಗಬೇಕು ಹೊರತು ಅಣಕಾಗಬಾರ್ದು. ಸುಮ್ಮನೆ ಹಿಂಗೆಲ್ಲ ಎತ್ಕೊಂಡು ಹಿಂಗೆ ಅದೆಲ್ಲ ಆಗಬಾರ್ದು. ಸಹಜತೆಯಲ್ಲಿ ಆಗ್ಬೇಕು ಅದೆಲ್ಲ. ಅವ್ರು ಹೇಗೆ ಮಾಡ್ತಿದ್ರು ಅದೇ ರೀತಿ ಅದನ್ನು ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ದಿನಗಳು ನನಗೆ ಒಂದು 10-15 ವರ್ಷನೇ ಬೇಕಾಯ್ತು ನನಗೆ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ದ. ಬಟ್ ತಪ್ಪುಗಳನ್ನೆಲ್ಲ ಹೇಳಿದ ತಕ್ಷಣ ನಾನು ತಿದ್ಕೊಳ್ಳೋತಕ್ಕಂಥದ್ದು ಸ್ಪೀಡ್ ಅಂತ ಅಂದ್ರಲ್ಲ ಸರ್, ಈಗೆಲ್ಲದು ನಮಗೆ ಮೊಬೈಲ್ನಲ್ಲಿ 5G 6G ಮಣ್ಣು ಮಸಿಯಲ್ಲಿ ಈಸಿಯಾಗೆ ಒಂದು ಸಿನಿಮಾದ ಹೊಡೆದ್ರೆ ಅದರದೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಏನು ಬೇಕು ಏನು ಮಾಡ್ಬೋದು. ನಾನೊಬ್ಬ ಮಿಮಿಕ್ರಿ ಕಲಾವಿದ ಆಗಬೇಕಂತ ಹೊರಟಿದ್ದು ತುಂಬ ಮಿಮಿಕ್ರಿಗಳನ್ನ ಮಾಡ್ತಾಯಿದ್ದೆ. ನನ್ನ ಸ್ವಂತಿಕೆಯನ್ನು ಕಂಡು ಹಿಡಿಯೋಕ್ಕೋಸ್ಕರ ನಾನು ಅಲ್ಲೇ ಬಿಟ್ಬಿಟ್ಟೆ. ಅದನ್ನ ಸಡನ್ನಾಗಿ ಏಕ್ದಮ್ ಬೇರೆ ವಾಯ್ಸ್ ಬಂದ್ಬಿಡ್ತಿತ್ತಾನೆ ನನಗೆ. ಅದು ಭಾರಿ ಕಷ್ಟದ ವಿಷಯ. ಆಗ ನಿಮ್ಮ ಸ್ಟಡಿ ಥಿಯೇಟ್ರಿಗೆ ಹೋಗೇ ಮಾಡಬೇಕು, ಥಿಯೇಟ್ರಿಗೆ ಹೋಗೇ ನೋಡಬೇಕು. ಹೆಂಗೆ ಅದು ಆವಾಗ? ಸೊ ಅದು ಒಂದು ನಮಗೆ ನಾನು ಡ್ರಾಮಾ ಕಲಾವಿದನಾಗಿದ್ದರಿಂದ ನನಗೆ ಬಹಳ ಬೇಗದಲ್ಲಿ ರಿಸೀವ್ ಆಗ್ತಿತ್ತು ನನಗೆ. ಯಾಕಂದರೆ ಮೂಲತಃ ನಮಗೆ ರಂಗಭೂಮಿ ಇದೆಯಲ್ಲ, ಅದರಲ್ಲೂ ವೃತ್ತಿ ರಂಗಭೂಮಿ ಬಹಳ ಬೇಗ ನಮಗೆಲ್ಲ ರೀತಿಯ ಇದನ್ನು ಕಲಿಸ್ಕೊಟ್ಬಿಡುತ್ತೆ ನಮಗೆ. ಯಾಕಂದ್ರೆ ನಮಗೆಲ್ಲ ಆ ಪಾಠವೇ ಆಗಿತ್ತು. ಪಾತ್ರಗಳನ್ನ ಮಾಡೋದ್ರಲ್ಲಾಯಿತು, ಮಾತುಗಳನ್ನ ಕಲಿಯೋದ್ರಲ್ಲಾಯಿತು, ಆ ಹೇಳ್ಕೊಟ್ಟಿದ್ದನ್ನು ತಕ್ಷಣ ತಲೆಯಲ್ಲಿ ಇಟ್ಕೊಂಡು ಆ ಪಾತ್ರವಾಗೋ ರೀತಿ ಇದೆಲ್ಲನೂ ನಮಗೆ ರಂಗಭೂಮಿ ಚೆನ್ನಾಗಿ ಕಲಿಸ್ಕೊಡ್ತು. ಇದು ನನಗೆ ಸಿನಿಮಾದಲ್ಲಿ ನೋಡಿದಾಗ ಬಹಳ ಬೇಗ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಯಿತು ನನಗೆ ಸಿನಿಮಾದಲ್ಲೇ. ಆಮೇಲೆ ನಾವು ಎಲ್ಲವನ್ನೂ ನೋಡಲೇಬೇಕು ಅಂತ ಏನು ನೋಡ್ತಿರಲಿಲ್ಲ. ಒಂದು ಚಿತ್ರ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತಿತ್ತು, ಒಂದು ತಿಳ್ಕೊಳ್ತಿದ್ದೆ, ಗುರುಜಿಯವರು ಈ ಥರ ಮಾಡಿದ್ದಾರೆ, ಇದು ವಿಷ್ಣು ಸರ್ ಹಿಂಗೆ ಮಾಡಿದ್ದಾರೆ, ಇದು ನೆಕ್ಸ್ಟ್ ಏನಾಗ್ಬೋದು ಈ ಥರ ಅಂತ ತಿಳ್ಕೊಳ್ಳತಕ್ಕಂಥದ್ದು ಒಂದು ಸಣ್ಣದಾದ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಯಿತು ನನಗೆ. ಅದು ನನ್ನನ್ನು ರೆಗ್ಯುಲರ್ ಸಿನಿಮಾಗಳು ಹೋಗ್ತಿದ್ರು ಸರ್ ಅವ್ರ ಸಿನಿಮಾಗಳಿಗೆ? ಹೌದು. ಯಾವ ಟೈಮ್? ಪ್ರತಿ ಸರ್ತಿ ಬಿಡುಗಡೆ ಆದಾಗ ಪಿಕ್ಚರ್ಗಳನ್ನ ನೋಡಿದ್ದೀನಿ. ಮೆಮೊರೇಬಲ್ ಅಂದರೆ ನಾಗರಾವು, ಸುಪ್ರಭಾತ, ಹೃದಯ ಗೀತೆ, ಇತ್ತೀಚೆಗಿನ ಸೂರ್ಯವಂಶ, ಸೊ ಸಿಂಹಾದ್ರಿಯ ಸಿಂಹ, ಸೊ ಈ ಸಿನಿಮಾಗಳೆಲ್ಲ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರ್ತಕ್ಕಂಥದ್ದು ಅದು ನನ್ನ ಕರ್ತವ್ಯ ಇತ್ತು. ಜೊತೆಗೆ ನಾನು ಮೊದಲಿಂದನೂ ಅದ್ರ ಬಗ್ಗೆ ಒಂದು ಆಸಕ್ತಿ ಇದ್ದಂಥ ವ್ಯಕ್ತಿ ನಾನು ಅವರ ವಿಚಾರದಲ್ಲಿ. ಸೊ ಹೋಗಿ ನೋಡ್ಕೊಂಡು ಬಂದು ಸಿನಿಮಾಗಳೆಲ್ಲ ನೋಡ್ಕೊಂಡು ಬರ್ತಿದ್ದೆ ನಾನು. ಒಂದು ಮಾತು ಹೇಳ್ರಿ, ಕರ್ತವ್ಯಕ್ಕೆ ಬಂದುಬಿಟ್ರಲ್ಲ ಅವ್ರು, ನಿಮಗೆ ಅಭಿಮಾನ ಕರ್ತವ್ಯಕ್ಕೆ ಬರುತ್ತೆ. ನಾನು ಸರ್ ಇದೇ ಥರದ ಒಂದು ಇಂಟರ್ವ್ಯೂನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಬಗ್ಗೆ ಮಾಡಿದ್ದೆ. ಅವ್ರ ಹೆಸರು ಸುರೇಶ್ ಅಂತ, ಪೇಂಟರ್ ಅವಯ್ಯ. ರಾಜಾಜಿನಗರ ಸುತ್ತಮುತ್ತ ಓಡಾಡ್ತಿರ್ತಾನೆ. ಮೂಲತಃ ತಮಿಳ್, ಆದರೆ ಪ್ರಾಣ ವಿಷ್ಣುವರ್ಧನ್ ಅಂದರೆ ಪ್ರಾಣ. ಏನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ನನ್ನ ಪ್ರಾಣ ಅಂತಂದ್ರೆ ಹಾಗೆ ಆ ಮನುಷ್ಯ ಬೇರೆಯವ್ರ ತಕ ಕೆಲವೊಂದು ವಿಷಯಗಳಿಗೆ ಅವ್ರ ಮನೆ ಮುಂದೆ ಪೇಂಟ್ ಹಾಕೋದಕ್ಕೆ, ಫ್ಲೆಕ್ಸ್ ಹಾಕಿದ್ದಕ್ಕೆ ಏನೋ ತೊಂದರೆ ಆದಾಗ ಬೇರೆಯವ್ರ ತೆಗಿ ಅಂತಂದಾಗ ಗಲಾಟೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅಭಿಮಾನ ತನ್ನ ಒಂದು ಸೈಕಲ್ ಇಟ್ಕೊಂಡು ರಾಮಾಚಾರಿ ಸಿನಿಮಾದಲ್ಲಿ ನಿಮಗೆ ನಾಗರಾವ್ ಸಿನಿಮಾ ರಾಮಾಚಾರಿ ಪಾತ್ರ ಇದೆಯಲ್ಲ, ಆ ಫೋಟೋ ಇಟ್ಕೊಂಡು ದಿನನಿತ್ಯ ಅದಕ್ಕೆ ಪೂಜೆ ಮಾಡಿಕೊಂಡು, ದಿನನಿತ್ಯ ಅದಕ್ಕೆ ಹೂವಿನಾರ ಹಾಕ್ಕೊಂಡು ಸೈಕಲಲ್ಲಿ ತಿರುಗ್ತಾನೆ. ನಾನು ನೋಡಿ ತಲೆ ಕೆಡ್ಸ್ಕೊಂಡ್ಬಿಟ್ಟು, ಏನು ಗುರು ಇದು, ಆ ಮನುಷ್ಯ ಎಷ್ಟು ಅವ್ರಿಗೆ ಕಾಡಿದ್ದಾರೆ, ಎಷ್ಟು ಮನಸ್ಸೊಳಗೆ ಇಳಿದಿದ್ದಾರೆ. ಅವರು ಇಡೀ ಫ್ಯಾಮಿಲಿ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ ಅಂತೆ. ಅವರ ಮನೆಯಲ್ಲಿ ಏನು ಸೆಪ್ಟೆಂಬರ್ 18ನೇ ತಾರೀಕು ಅಥವಾ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಬಂತಂದರೆ ಹಬ್ಬದ ಊಟ ಮಾಡ್ತಾರಂತೆ. ಹೌದು, ಇದೆಲ್ಲ ಹೆಂಗೆ ಅಂತ. ಈ ಥರದ ಅಭಿಮಾನಿಗಳನ್ನು ನೀವು ಕಂಡಾಗ, ನಿಮ್ಮ ಅಭಿಮಾನಿ ಸಿಂಹಗಳು, ವಿಷ್ಣುವರ್ಧನ್ ಅವರ ಅಭಿಮಾನಿ ಸಿಂಹಗಳು ನಿಮ್ಮನ್ನು ಹೆಂಗೆ ಗೌರವಿಸ್ತಾರೆ? ಈಗ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದನ್ನು ಅವರು ಪ್ರತಿಯೊಬ್ಬರಲ್ಲೂ ಒಂದೊಂದು ಭಾವನೆ ಇರುತ್ತೆ. ಈಗ ಉದಾಹರಣೆ ನಿಮ್ಮಲ್ಲಿ ಉದಾಹರಣೆಗೆ ನಿಮ್ಮನ್ನೇ ತೊಗೋಬೇಕಾಗತ್ತೆ ನನಗೆ. ಈಗ ನೀವು ಹೇಗೆ ಅದನ್ನು, ನಾನು ಸಿನಿಮಾ ರಂಗವನ್ನು ಪ್ರೀತಿಸಬೇಕು, ನಾನು ಈ ಕ್ಷೇತ್ರದಲ್ಲಿ ಕಲಾರಂಗದಲ್ಲಿ ಏನಾರು ಒಂದು ಮಾಡಬೇಕು ಅಂತಕ್ಕಂಥದ್ದು ಹೇಗೆ ನೀವು ಇನ್ವಾಲ್ವ್ಮೆಂಟ್ ಅಂತ ತೊಗೊಳಕ್ಕೆ ಶುರು ಮಾಡಿದ್ರು, ಹಾಗೆ ಪ್ರತಿಯೊಬ್ಬರಲ್ಲೂ ಅದು ಇದ್ದೇ ಇರುತ್ತೆ. ನಾವು ಯಾರನ್ನ ಆರಾಧಿಸ್ತೀವಿ, ಯಾರನ್ನ ಪ್ರೀತಿಸ್ತೀವಿ ಅವ್ರನ್ನ. ಸೊ ಇದೇ ರೀತಿ ನಾನು ಕಾರ್ಯಕ್ರಮಗಳಿಗೆಲ್ಲ ಹೋದಾಗ ಕೂಡ
ಅವರೆಲ್ಲ ಅಪ್ಪಾಜಿಯವರು ಅಂದರೆ ಯಜಮಾನರ ಒಂದು ಪ್ರೀತಿನ ನಮ್ಮ ಮೇಲೆ ತೋರಿಸ್ತಕ್ಕಂಥ ಕೆಲವೊಂದು ಕ್ಷಣಗಳು ಆಗಿದ್ದಾವೆ. ಆವಾಗ ನಾನು ತುಂಬ ಮುಜುಗರ ಪಟ್ಟಿದ್ದೀನಿ ಕೂಡ ನಾನು. ಆ ಪಟ್ಟಿದ್ದೀನಿ ಅಂತಂದರೆ ಹೇಗಾಗಿರ್ತಂದ್ರೆ ಒಂದು ಸರ್ತಿ ಅವರು ಅಭಿಮಾನ ಬಂದು ಅವ್ರನ್ನೇ ನೋಡಿದ್ದು ಅನ್ನೋ ರೀತಿ ಬಂದು ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರೋದು ಬಂದಾಗ ನಾನು ತುಂಬಾ ಸಂಕೋಚ ಪಟ್ಕೊಂಡು ತುಂಬ ದೂರ ಹೋಗಿದ್ದು ಇದೆ ನಾನು. ಆಮೇಲೆ ನಾನು ವೇಷಭೂಷಣ ಮಾತ್ರ ವೇದಿಕೆಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರೋನು. ನನ್ನ ವೇಷಭೂಷಣ ಅದು ಮುಗೀತಂದರೆ ವೇದಿಕೆಯಿಂದ ಕೆಳಗೆ ಬಂದರೆ ನಾನು ರಾಜು ಆಗೇ ಇರ್ತೀನಿ ನಾನಲ್ಲಿ. ಆ ವೇದಿಕೆಯಲ್ಲಿ ಮಾತ್ರ ಅವ್ರನ್ನೇ ಇರ್ತೀನಿ. ತದನಂತರ ನಾನು ಮೇಕಪ್ ತೆಗೆದುಬಿಡ್ತೀನಿ. ತೆಗೆದ್ರೆ ನಾನು ಯಾರಿಗೂ ಗುರುತು ಸಿಗಲ್ಲ, ನಾನು ಆ ರೀತಿ ಇರ್ತೀನಿ ನಾನು. ಯಾಕಂದ್ರೆ ನಾನು ಅದನ್ನು ಮೊದಲಿಂದ ಅದು ರೂಢಿ ಇಟ್ಕೊಂಬಂದೀನಿ. ನಾನು ಎಲ್ಲೇ ಹೋದರೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಅವರ ಇದಕ್ಕೆಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಈಗ ಅಭಿಮಾನಿಗಳು ಈಗ ಹೇಳಿದ್ರು ಅವ್ರ ಸೈಕಲ್ ಮೇಲೆ ಇಟ್ಕೊಂಡು ಪ್ರತಿನಿತ್ಯ ಅಂಥದ್ದು ಪೂಜೆ, ಅದು ಅಭಿಮಾನ ಪ್ರೀತಿ. ನಾನು ಆರಾಧಿಸ್ತಾ ಇದ್ದೀನಿ. ನನ್ನ ಆರಾಧ್ಯ ದೈವ ನನ್ನ ಹೃದಯದಲ್ಲೇ ಇದ್ದಾರೆ, ನನ್ನ ಹೃದಯದ ಒಳಗಡೆ ಇದ್ದಾರೆ. ನಾನು ಅಲ್ಲೇ ಪೂಜಿಸ್ತೀನಿ, ಅಲ್ಲೇ ಇದು ಮಾಡ್ತೀನಿ. ಅದನ್ನು ಹೊರಗಡೆ ಆ ರೀತಿ ತೋರಿಸ್ಬೇಕು ಅನ್ನೋದು ನನ್ನಲ್ಲಿ ಯಾವತ್ತೂ ಬಂದಿಲ್ಲ ನನಗೆ. ಅದನ್ನು ವೇದಿಕೆ ವೇಷಭೂಷಣ ಇಲ್ದಾಗ ಮಾತ್ರ, ತದನಂತರ ನಾನು ಅದನ್ನು ತೆಗೆದು ಕ್ಲೀನಾಗಿ ಮುಚ್ಚಿಟ್ಟು ಗರ್ಭಗುಡಿಯಲ್ಲಿ ಕೂರಿಸ್ಬಿಟ್ಟಿರ್ತೀನಿ ನಾನು ಅವ್ರನ್ನ. ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ನಾನು ಮೊದಲಿಂದ ಕೂಡ. ಸೊ ಅಭಿಮಾನಿಗಳಿಗೆ ಅವರ ಒಬ್ಬೊಬ್ಬರ ಅಭಿಪ್ರಾಯ, ಅವರ ಪ್ರೀತಿ ಒಂದೊಂದು ರೀತಿಲಿರುತ್ತೆ. ಅವ್ರ ದೃಷ್ಟಿಯಲ್ಲಿ ಅವ್ರು ಹಾಗೆ ಕಂಡಿರ್ತಾರೆ. ಅದನ್ನು ನಾನು ಹೀಗೆ ವ್ಯಕ್ತಪಡಿಸಿದಾಗಲೇ ನನಗೆ ಸಮಾಧಾನ ಅನ್ನೋದು ಇರುತ್ತೆ ಅವ್ರಗಳಿಗೆ. ಸೊ ಅದು ಸಾರ್ಥಕತೆ ಅಂತ ಆಗಿರುತ್ತೆ. ಅದು ಅವರವರ ಪ್ರೀತಿ, ಅವರವರ ಭಕ್ತಿ, ಅದು ಆ ವಿಷಯದಲ್ಲಿ. ಸರ್, ನಾನು ನಿಮ್ಮನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿ ನೋಡಿದ್ದು ಯಾವಾಗ ಅಂದರೆ, ನಾನು ಅವಾಗ ನನ್ನ ಪತ್ರಿಕೋದ್ಯಮದ ಶುರುವಿನ ದಿನಗಳು, ಅಂದರೆ ಒಂದು ಬಂದು 4 ವರ್ಷ 5 ವರ್ಷ ಆಗಿತ್ತು. ನಾಗರಹಾವು ಅಂತ ಒಂದು ಸಿನಿಮಾನ ಮತ್ತೆ ಕೂಡ್ಲು ನಮ್ಮ ತೆಲುಗಿನ ಖ್ಯಾತ ನಿರ್ದೇಶಕರು ಅದನ್ನು ಮತ್ತೆ ತರೋದಕ್ಕೆ ಹೋಗ್ತಾ ಇದ್ರು. ಹೌದು, ಎ ಅನ್ನೋದು ಅವಾಗ ಏನಾದರೂ ಇದ್ದಿದ್ರೆ ಭಾರಿ ದೊಡ್ಡ ವಿಷಯ ಆಗ್ತಿತ್ತು. ಬಟ್ ಆದರೆ ಫೇಸ್ ಮಾಸ್ಕ್ ಅನ್ನೋ ಒಂದು ಟೆಕ್ನಿಕಲ್ ಮೂಲಕ ವಿಷ್ಣುವರ್ಧನ್ ಮತ್ತೆ ತೆರೆ ಮೇಲೆ ತರಬೇಕು. ಕೊನೆಯ 20 ನಿಮಿಷ ಅವತ್ತು ಆ ಸಿನಿಮಾ ರಿಲೀಸ್ ಆದಾಗ ಎಷ್ಟು ಅಭಿಮಾನಿಗಳು ಮಿಸ್ ಮಾಡ್ಕೊತಿದ್ರು ಅನ್ನೋದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಗ ನಿಮ್ಮನ್ನು ಕಂಡಿದ್ದೆ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ನಾನು ನೋಡಿದ್ದೆ, ಕೇಳಿದ್ದೆ, ನಿಮ್ಮ ಇಂಟರ್ವ್ಯೂಗಳನ್ನು ದೂರದಿಂದ ಗಮನಿಸಿದ್ದೆ. ಆ ಸಿನಿಮಾದ ಅನುಭವ ಹೇಳಿ ಸರ್. ಆ ಸಿನಿಮಾದ ಅನುಭವ ಹೇಳಬೇಕಂದ್ರೆ ಅದು ಭಾಳ ಆಕಸ್ಮಿಕವಾಗಿ ಬಂತು, ಭಾಳ ವಿಶೇಷತೆ ಅನ್ನಿಸ್ತದು. ಕೊನೆಯ ಘಳಿಗೆಯಲ್ಲಿ ಅದನ್ನು ಅವರ ಯಜಮಾನರಲ್ಲಿ ತೋರಿಸ್ಬೇಕಂತಕ್ಕಂಥ ಯೋಚನೆ ಸಾಜಿದ್ ಖುರೇಶಿ ಅಂತ ನಿರ್ಮಾಪಕರು ಹೌದು, ಕಡೆಗೆ ಅವರೇ ನಿರ್ದೇಶಕರಾಗ್ಬಿಟ್ರು. ಯಾಕಂದ್ರೆ ಆ ಚಿತ್ರದ ಮೂಲ ನಿರ್ದೇಶಕರಿಗೆ ಹುಷಾರಿಲ್ದಂಗೆ. ಹೌದು. ಸೊ ಕಡೆಗೆ ಅದನ್ನು ನಿಲ್ಲಿಸಬಾರ್ದು, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಿಕೊಂಡು ಫೈನಲ್ ಆಗಿ ಇದು ವಿಷ್ಣುಜಿಯವ್ರನ್ನೇ ತರಬೇಕು ಅನ್ನೋ ಯೋಚನೆ ಅವ್ರ ತಲೆಯಲ್ಲಿ ಮೂಡಿ ಬಂತು. ಆವಾಗ ಅದರದ್ದು ಹುಡುಕಾಟ ಶುರು ಮಾಡಿದ್ರು. ಅದ್ರ ಬಗ್ಗೆಲ್ಲ ತುಂಬ ಸರ್ವೆಗಳು ಮಾಡಿದರು. ಭಾಳಷ್ಟು ಜನ ವಿಷ್ಣುಜಿಯವರ ಅಭಿನಯ ಮಾಡ್ತಕ್ಕಂಥ ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಜೂನಿಯರ್ ವಿಷ್ಣುವರ್ಧನ್ ಅವರು ಬಹಳಷ್ಟು ಜನ ಇದ್ದಾರೆ. ಅದರ ಒಂದು 3-4 ಜನರನ್ನ ಸ್ಟಾರ್ಟಿಂಗ್ ಅವರು ಆಯ್ಕೆ ಮಾಡಿಕೊಂಡು, ಅಂದರೆ ಮೂಲತಃ ನನಗೆ ಮೊಬೈಲ್ ಬಂದ ಮೇಲೆ ನನಗೆ ಫೇಸ್ಬುಕ್ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್ ಹಾಕೋದು, ಅದು ಯಾವುದೋ ಅಭ್ಯಾಸ ಇರಲಿಲ್ಲ ನನಗೆ. ಮೊದಲಿಂದ ಕೂಡ ಅದು ಇರಲಿಲ್ಲ ನನಗೆ. ನಾನಾಗೇ ಇರಬೇಕು, ವೇದಿಕೆಯಲ್ಲಿ ಕೊಂಡರು ಅವ್ರು ಹಾಕ್ಕೊಳ್ಳಿ ಅಂದರೆ ಹಾಕಬಾರ್ದು ಅಂತಲ್ಲ, ನನಗೆ ಅದು ರೂಢಿ ಇಲ್ಲ. ನಾನು ಮೊದಲಿಂದ ಅದನ್ನು ಯಾಕೋ ಅದ್ರ ಬಗ್ಗೆ ಆಸಕ್ತಿನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾರಿಗೂ ಹೆಚ್ಚು ಪರಿಚಯ ಇಲ್ಲ. ನಾನು ಗೊತ್ತಿದ್ದರಿಂದ ನಾನು ಪರಿಚಯ ಆಗ್ತಾರೆ. ತುಂಬ ಜನ ಕರ್ಕೊಂಡೋಗಿ ಶೂಟ್ ಮಾಡಿದ್ದಾರೆ ಕೊನೆಯ ಸನ್ನಿವೇಶಕ್ಕೆ ಬೇಕಾದನ್ನ. ಎಲ್ಲರದ್ದು ಸುಮಾರು ಜನ ಜೂನಿಯರ್ ವಿಷ್ಣುವ್ರು ಕರ್ಕೊಂಡೋಗಿ ಶೂಟ್ ಮಾಡಿದಾಗ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ ಅವ್ರಗಳಿಗೆ. ಅವ್ರು ಏನು ಕಲ್ಪನೆ ಇಟ್ಕೊಂಡೋದು ಅದು ಮ್ಯಾಚ್ ಆಗ್ತಿರಲಿಲ್ಲ. ಕಡೆಗೆ ನನ್ನ ಫೋಟೋಸು, ನನ್ನ ವಿಷಯ ಎಲ್ಲ ಸಿಕ್ಕಾಗ ಅವ್ರು ನನ್ನ ಕರೆಸಿದಾಗ ಇದು ಅವತಾರ್ ಅಂತ ಸಿನಿಮಾ ಇಂಗ್ಲೀಷ್ ಪಿಕ್ಚರ್ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಮೇಕಪ್ ಮ್ಯಾರನ್ನೇ ಕರೆಸಿದ್ರು ಅವರು. ಸೊ ಅವರು ಬಂದು ಕಡೆಗೆ ನನ್ನೆಲ್ಲ ಟೆಸ್ಟ್ ಮಾಡಿ ಮೇಕಪ್ ಮಾಡಿದಾಗ ಇದು 99% ಇದು ಮ್ಯಾಚ್ ಆಗುತ್ತೆ, ಇನ್ನು 10% ನಮ್ಮ ಫೋಟೋಗ್ರಫಿ ಟೆಕ್ನಾಲಜಿ ಏನಿದೆ ಅದರಲ್ಲಿ ನಾವು ಮಾಡ್ಕೋಬೋದು ಅಂತ ಅವ್ರು ರಿಸಲ್ಟ್ ಕೊಟ್ಟರು. ರಿಸಲ್ಟ್ ಕೊಟ್ಟ ಮೇಲೇ ನಮ್ಮನ್ನು ಪೂರ್ತಿ 1 ವಾರ 10 ದಿವಸ ಅದಕ್ಕೆ ನನಗೆ ಬಳಸ್ಕೊಂಡ್ರು ಆ ಇದಕ್ಕೆ ಸಿನಿಮಾದಲ್ಲಿ. ಸೊ ಅದು ನಾನೊಬ್ಬನೇ ಆರ್ಟಿಸ್ಟು, ಸುಮಾರು ಒಂದು 30-35 ಜನ ಟೆಕ್ನಿಷಿಯನ್ಸ್ಗಳು ಅವರೆಲ್ಲರೂ. ಸೊ ಒಂದು 10 ದಿನದ ಕಾಲ ಇದು ಫೋಟೋಶೂಟು, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕು ಎಲ್ಲವನ್ನೂ ತೊಗೊಂಡು ಕಾಸ್ಟ್ಯೂಮ್ ಸಮೇತ ಇದು ಮಾಡಿಸಿ ಶೂಟ್ ಮಾಡ್ಕೊಂಡ್ರಲ್ಲಿ. ಹೈದರಾಬಾದಲ್ಲೇ ಶೂಟಿಂಗ್ ಆಗಿತ್ತು. ಒಂದು ಮಾತು ಹೇಳಿದ್ರಲ್ವ, ತುಂಬ ಜನನ್ನ ನನ್ನಂಥ ಕಲಾವಿದರನ್ನ ಪರೀಕ್ಷೆ ಮಾಡಿದ್ರು, ಅದೃಷ್ಟ ನನ್ನನ್ನು ಪರೀಕ್ಷೆ ಮಾಡ್ತು, ನನ್ನನ್ನು ಓಕೆ ಮಾಡ್ತು ಅಂತ. ಆ ಸಂತೋಷ ಹೇಳಿ ಸರ್. ಇಷ್ಟು ದಿನ ಆರಾಧಿಸ್ಕೊಂಬಂದಿದ್ದಕ್ಕೆ ಆ ಸಂತೋಷ ಆಗಲಿಲ್ಲ, ನನಗೆ ತುಂಬ ಮುಜುಗರ ಆಗೋಕ್ಕೆ ಶುರು ಆಗ್ಬಿಡ್ತು ನನಗೆ. ಹೇಗೆ, ಯಾಕಂದರೆ ಒಬ್ಬ ಮಹಾನ್ ವ್ಯಕ್ತಿನ ಮಾಡೋದಿದೆಯಲ್ಲ, ಅದು ಸುಮ್ಮನೆ ವಿಷಯ ಅಲ್ಲ. ಅದು
ಒಬ್ಬ ವ್ಯಕ್ತಿ ಅಂದರೆ ಸಿನಿಮಾ ಲೆವೆಲಲ್ಲಿ ನಮ್ಮನ್ನು ಬಳಸ್ಕೊಳ್ಳೋಂಥದ್ದು ಕೆಲಸ ಮಾಡ್ತಾರೆ ಅಂದರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ನಂಗೆ ತುಂಬ ಮುಜುಗರ, ಹೆದರಿಕೆ ಇತ್ತು ನನಗೆ. ಅದಾಗ್ಬೋದಾ, ನಾವು ಮುಟ್ಬೋದಾ? ಯಾಕಂದರೆ ಯಾರೂ ನನಗೆ ಪರಿಚಯ ಇಲ್ಲದ ಜಾಗದಲ್ಲಿ ಅವರ ಶೈಲಿಯಲ್ಲೇ ನಾವು ನಡ್ಕೋಬೇಕಂದ್ರೆ, ಯಾಕಂದರೆ ಅವರೆಲ್ಲ ತೆಲುಗುನೇ ಸಂಪೂರ್ಣ ಮಾತಾಡೋರು. ನನಗೆ ಇಲ್ಲಿಂದ ಕನ್ನಡದವ್ರು ಒಬ್ಬರು ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಇದ್ದವರು. ಅವ್ರು ಅಲ್ಲಿ ನಾನು ಬಿಟ್ಟವ್ರು ಬಂದುಬಿಟ್ರು, ಅವ್ರು ವಾಪಸ್ ಇರಲಿಲ್ಲ. ಅವರು ಉಳಿದಿದ್ದೆಲ್ಲ ಅಲ್ಲೇ ಇರೋದಲ್ಲ. ಒಂದು ಕಡೆಗೆ ಬಹುಶಃ ನಾನೇನು ಅಂದ್ಕೊಂಡೆ, ಇಷ್ಟು ವರ್ಷದ ಒಂದು ನಮ್ಮ ತಪಸ್ಸಿಗೆ ಇದೊಂದು ಫಲ ಸಿಗ್ತಾ, ಇದೊಂದು ರೀತಿ ಇದಾಯ್ತಾ ಅಂತ ಅಂದ್ಕೊಂಡೆ. ಆದರೂ ಅದು ನಮ್ಮದು ಅನ್ನೋ ರೀತಿಲಿ ಆಗ್ತಿರಲಿಲ್ಲ. ಆತ್ಮೀಯತೆ, ಆ ಒಡನಾಟ ಏನಿಲ್ಲ. ಅಲ್ಲಿ ಉದ್ಯೋಗದ ನಿಮಿತ್ತ ಅನ್ನೋಂಗೆ ಆಗೋಗ್ಬಿಡ್ತದೆ. ಅಂದರೆ ಕಮರ್ಷಿಯಲ್ ಅಂತೀವಲ್ಲ, ವ್ಯಾಪಾರ ದೃಷ್ಟಿಯಿಂದ ಅವ್ರು ಮಾಡಿದರೆ, ನಾನು ಹಣಕಾಸಿನ ವಿಚಾರದಲ್ಲಿ ಹೋಗಿದ್ದೀನಿ ಅನ್ನೋಂಗೆ ಆಯ್ತು ಹೊರತು ಅಷ್ಟು ಇನ್ವಾಲ್ವ್ಮೆಂಟಾಗಿ ವರ್ಕ್ ಮಾಡೋಂಥದ್ದು ಭಾವನೆಗಳಲ್ಲಿ ಹುಟ್ಟಲಿಲ್ಲ ನಮಗೆ. ಆ ಪ್ರೀತಿ ಅನ್ನೋದು ಹುಟ್ಟಲಿಲ್ಲ ಅಲ್ಲಿ. ಈ ಕೆಲಸ ಮಾಡ್ಬೇಕಾದ್ರೆ ನಮ್ಮದು ಅಂತ ತಿಳ್ಕೊಂಡು ಕೆಲಸ ಮಾಡೋಂಗೆ ಇರಬೇಕು ವಾತಾವರಣ ಪ್ರತಿಯೊಂದು. ಸೊ ಅಲ್ಲಿ ಅವ್ರದ್ದೆಲ್ಲ ಅಲ್ಲಿದ್ದವ್ರದ್ದು ಯೋಚನಾ ಲಹರಿಗಳೆಲ್ಲ ವ್ಯಾಪಾರ ದೃಷ್ಟಿದಷ್ಟೇ ಇತ್ತು. ಆ ವ್ಯಾಪಾರ ದೃಷ್ಟಿಗೆ ತೊಗೊಳ್ತಾ ಇದ್ದೀವಿ, ಇದು ಕೆಲಸ ಬೇಕಷ್ಟೇ ಅನ್ನೋದಿತ್ತು. ಸೊ ಹಾಗಾಗಿ ನಾನು ಅದೇನಂಥ ದೊಡ್ಡದು ಅಂತ ನಾನು ಅಂದ್ಕೊಳ್ಳಿಲ್ಲ. ನನ್ನ ಹೃದಯಕ್ಕೆ ಅದು ಅನಿಸ್ಲೇ ಇಲ್ಲ. ಯಾಕಂದರೆ ಅಂತರಾತ್ಮಕ್ಕೆ ಬರಬೇಕು. ನಾವು ಒಬ್ಬ ವ್ಯಕ್ತಿ ಅನುಕರಣೆ ಮಾಡೋಕೆ ನಮಗೆ ಅವಕಾಶಗಳು ಸಿಕ್ತಂದರೆ ಅದು ಮೂಡಬೇಕದು. ಆ ಮೂಡೋಂಥ ವಾತಾವರಣ ನನಗೆಲ್ಲ ಅಂಥದ್ದೇನು ವಿಶೇಷತೆ ಅಂತ ಅನ್ನಿಸ್ತಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ವ್ಯಾಪಾರ ದೃಷ್ಟಿಯಲ್ಲಿ ಹೋಗಿದ್ದೀನಿ, ಕೆಲಸಕ್ಕೆ ಹೋಗಿದ್ದೀನಿ, ಕೆಲಸ ಮಾಡಿ ಬಂದಿದ್ದೀನಿ ಅನ್ನೋದು ಅಷ್ಟೇ ಆಯಿತು ಹೊರತು ಬೇರೆ ಏನಾಗಲ್ಲ. ಅದೇ ನಮ್ಮ ಈಗ ನೋಡಿ ಚಾಮಯ್ಯ, ಅದಕ್ಕೆ ಅಲ್ಲಿಗೆ ಬರ್ತೀನಿ. ಒಂದು ಮಾತಿಲ್ರಿ, ಅಂತಃಕರಣಕ್ಕೆ ಆನಂದ ಏನೂ ಆಗಲಿಲ್ಲ ಅಂತ. ಈಗ ನಿಮಗೆ ಅಂತಃಕರಣಕ್ಕೆ ಆನಂದವಾಗುವಂಥ ಒಂದು ವಿಚಾರ. ನಾನು ನಿಮ್ಮನ್ನು ಇಲ್ಲಿಗೆ ಕರೆಸಿ ಮಾತನಾಡಿಸ್ತಾ ಇರೋದು ನನಗೊಂದು ಅಚ್ಚರಿ ಆಗಿದ್ದು. ಎಲ್ಲದಕ್ಕೂ ಕಾರಣ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅನ್ನೋ ಸಿನಿಮಾ. ನಮ್ಮ ಗುರುಗಳಾದಂತಹ ರಾಧಾಕೃಷ್ಣ ಪಲ್ಲಕ್ಕಿಯವರು ಆ ಸಿನಿಮಾನ ನಿರ್ದೇಶನ ಮಾಡಿರುವಂಥದ್ದು. ಸರ್ತಿ ನಿನ್ನ ಹೆಸರನ್ನಾದ್ರೂ ಕೆಟ್ಟು ಹೋಗ್ಬಿಟ್ರೆ ನಿನ್ನ ಲೈಫ್ ಅಷ್ಟೇ. ಆ ಸಿನಿಮಾದ ಮೂಲಕ ಮತ್ತೊಮ್ಮೆ ನೀವು ನಮಗೆ ಕಂಡರಿ. ರಂಗಭೂಮಿಯಲ್ಲಿ ಕಾಣ್ತಿದ್ದವರು ಈಗ ಪರದೆ ಮೇಲೆ ಕಂಡ್ರಿ. ಹೆಂಗೆ ಸರ್ ಆನಂದ ಆಗಿದ್ದ ಕೆಲಸ ಹೇಳಿ? ಇದು ಆನಂದ ಅನ್ನೋದಕ್ಕಿಂತ ಭಾಳ, ಈಗ ಆವಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರೆ ನಿಮಗೆ ಏನು ಅನ್ನಿಸ್ತಿದ್ದೋ ಈ ಥರ ಮಾಡಿದಾಗ ಅಂತ. ಈ ವಿಷಯದಲ್ಲಿ ನಾನು ಈಗಾಗಲೇ ಹೇಳ್ತಾ ಬಂದೆ, ನಮ್ಮ ಮನಸ್ಸಿಗೆಲ್ಲ ಖುಷಿಯಾಗಬೇಕು, ನಾವು ಮಾಡೋ ಕೆಲಸದಲ್ಲಿ ನಮಗೂ ಶ್ರದ್ಧೆ ಬರಬೇಕು ಅಂದರೆ ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರ ಒಂದು ಸಾರಥ್ಯದಲ್ಲಿ ಈಗೇನು ಬರ್ತಾಯಿದೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ, ಈ ಚಿತ್ರದಲ್ಲಿ ನಮ್ಗೆ ಆ ಒಂದು ಸಂತೋಷ, ಆ ಒಂದು ಯಜಮಾನ್ರ ಬಗ್ಗೆ ಇರ್ತಕ್ಕಂಥ ಒಂದು ನೆನಪನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ನಾವಿಲ್ಲಿ. ಯಜಮಾನ್ರನ್ನ ನೆನಪು ಬರತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಹಳ ಸಂತೋಷದಿಂದ ನಾವು ಈ ಕೆಲಸವನ್ನು ಸ್ವೀಕಾರ ಮಾಡಿದ್ವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ಶೂಟಿಂಗ್ ಸಂದರ್ಭದಲ್ಲಿ ಅನೇಕ ಆರೋಗ್ಯದ ವ್ಯತ್ಯಾಸಗಳಾಗಿದ್ರು ಕೂಡ ಅದ್ಯಾವುದೂ ಕಂಡು ಬರಲಿಲ್ಲ ನಮಗೆ. ರಜೆ ಮಾಡಿಬಿಡ್ಬೇಕು ನಾವು ನಿಜವಾಗ್ಲೂ, ಆ ಥರದ ಸಿಚುವೇಶನ್ ನನ್ನ ದೇಹದಲ್ಲಿ ಆಗಿತ್ತು ನನಗೆ. ಬಟ್ ಅದ್ಯಾವುದೂ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ ನಮಗೆ. ಅದೆಲ್ಲವನ್ನೂ ಕಡೆಗಣಿಸಿ ಅದನ್ನು ನಿಂತ್ಕೊಂಡ್ವಿ ಅಂದರೆ ಆ ಸಂತೋಷ ಆ ತಂಡದಿಂದ ಸಿಕ್ಕಿಬಿಡ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಹೊಗಳಿಕೆ ಮಾತಂತಲ್ಲ, ನಾವು ಕಲಾರಂಗದಲ್ಲಿ ನೋಡ್ಕೋತಾ ಬಂದಿದ್ದೀವಿ. ಬಹಳ ಜನ ನಿರ್ದೇಶಕರು ಅಂದರೆ ನಾವು ಡ್ರಾಮಾ ಫೀಲ್ಡಲ್ಲಿ ಇದ್ದರೂ ಕೂಡ ನಮ್ಮ ನಾಟಕದ ಕಂಪ್ನಿಗಳಿಗೆ ಚಲನಚಿತ್ರ ನಟರನ್ನೆಲ್ಲ ಕರೆಸಿ ಗೆಸ್ಟ್ ಆರ್ಟಿಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ಆ ಲಿಂಕ್ ಇದೆ ನಮಗೆ, ಅದರ ಒಡನಾಟ, ವಾತಾವರಣ ಎಲ್ಲ ಇದೆ. ಸೊ ಹೀಗಿದ್ದಾಗಿ ಕೂಡ ಒಂದು ಪ್ರಾಂಜುಲತೆಯಿಂದ, ಯಾವುದೇ ರೀತಿಯ ಒಂದು ಒತ್ತಡಗಳನ್ನ ಹಾಕದೆ ಬಹಳ ಪ್ರೀತಿಯಿಂದ ಕೆಲಸ ಅಚ್ಚುಕಟ್ಟಾಗಬೇಕು, ಚೆನ್ನಾಗಾಗಬೇಕು, ಇದನ್ನು ಅವ್ರಿಗೆ ಒಪ್ಸೋ ರೀತಿಯಲ್ಲಿ ಕೆಲಸ ಆಗ್ಬೇಕಂತಂದು ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ನಮಗೆಲ್ಲ ಆ ರೀತಿ ಮೋಟಿವೇಟ್ ಮಾಡಿದ್ರು. ನಮಗೆ ತಮ್ಮ ಮಾತುಗಳಲ್ಲೇ ಮೋಟಿವೇಟ್ ಮಾಡಿದ್ರು. ಆಮೇಲೆ ಹೆಚ್ಚು ಎಳಿತಿರ್ಲಿಲ್ಲ ವಿಷಯಗಳನ್ನ. ಒಂದು ವಿಷಯ ಹೇಳ್ತಾರೆ ನಮ್ಗೆ ಅರ್ಥ ಆಗ್ಬೋದು, ಇದು ಈ ಉದ್ದೇಶಕ್ಕೆ ಹೇಳಿದ್ದಾರೆ, ಇದು ಹಿಂಗೆ ಮಾಡಬೇಕು, ಬಹಳ ಖುಷಿಯಿಂದ ಮಾಡೋಂಥ ಸಂದರ್ಭ ಈ ಥರ ಬರಬೇಕಾಗಿತ್ತು ನಮಗೆ. ಒಬ್ಬ ಮಹಾನ್ ವ್ಯಕ್ತಿಯ ಅನುಕರಣೆ ನಾವು ಮಾಡಿ ತೋರಿಸ್ತೀವಿ ಅಂತಂದ್ರೆ ಈ ಸಂತೋಷ ಎಲ್ಲ ಮಾತ್ರ, ಇದೆಲ್ಲ ವಾತಾವರಣ ಇದ್ರೆ ಮಾತ್ರ ನೀಟಾಗಿ ಬರುತ್ತೆ. ಆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆಮೇಲೆ ಕಥೆಯಲ್ಲೂ ಕೂಡ ಎಲ್ಲೂ ಒಂದು ಸಣ್ಣ ಎಳೆಯಲ್ಲೇ ವಿಷ್ಣುವರ್ಧನ್ ಸರ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸ ಮಾಡಿಸಿದ್ದಾರೆ. ಅದು ಬಹಳ ಮುಖ್ಯ. ಎಲ್ಲೂ ಕೂಡ ವೈಭವೀಕರಣ ಮಾಡದೆ, ಅವಿವೇಕತನಗಳ ಪ್ರದರ್ಶನ ಮಾಡದೆ, ಕುಟುಂಬ ಸಮೇತರ ಕೂತ್ಕೊಂಡು ಈಗ ನಡೀತಕ್ಕಂಥ ಪ್ರೆಸೆಂಟ್ ಲೈಫ್ ಏನಿದೆ, ಅದೇನು ನಡೀತಾ ಇದೆ ಅದನ್ನು ಆ ಚಿತ್ರದಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ತಂದೆಯಾಗಿ ಏನು ಮಾಡ್ಬೋದು, ತಂದೆಯ ತಪ್ಪಿದ್ರೆ ಮಕ್ಕಳಿಗೆ ಆ ತಂದೆ ತಪ್ಪು ಗೊತ್ತಾದರೆ ಮಕ್ಕಳಿಗೆ ಏನೆಲ್ಲ ಬದಲಾವಣೆ ಆಗ್ಬಿಡ್ತಾರೆ. ಅಂದರೆ ಎಷ್ಟು ಆ ಕಥೆನ ಅದರಲ್ಲಿ ಮೂಡಿಸಿದ್ದಾರೆ ಅಂದರೆ, ಹಿರಿಯರು ತಪ್ಪು ಮಾಡಿದರೆ ಮಕ್ಕಳ ಮನಸ್ಸಲ್ಲಿ ಏನಾಗುತ್ತೆ, ಒಂದು ವೇಳೆ ಹಿರಿಯರು ಏನು ತಪ್ಪು ಮಾಡಿದ್ರೆ ಮಕ್ಕಳನ್ನ ಅತಿಯಾಗಿ ಮುದ್ದಾಗಿ ಬೆಳೆಸಿದ್ರೆ ಮಕ್ಕಳು ಏನಾಗ್ತಾರೆ, ಅವ್ರಿಗೆ ಸರಿಯಾದ ರೀತಿ ಮಾರ್ಗವನ್ನು ನಾವು ತೋರಿಸದೇ ಹೋದರೆ, ಅದನ್ನು ಎಳ್ಕೊಂಬರದೇ ಹೋದರೆ ಏನಾಗುತ್ತೆ ಆ ಸಮಾಜದಲ್ಲಿ. ಆಮೇಲೆ ಸಮಾಜದ ಮುಖ್ಯವಾಗಿ ಏನೆಲ್ಲ ನಾವು ತಪ್ಪುಗಳನ್ನ ಆಗದಾಗ ನೋಡ್ಕೊಂಡು ಹೋಗಬೇಕು, ಈ ಥರ ಆದರೆ ಸಮಾಜ ಯಾವ ರೀತಿ ಕೆಡುತ್ತೆ, ಆ ಕೆಡಬಾರ್ದು ಅಂದ್ರೆ ನಾವೆಲ್ಲ ಏನು ಮಾಡ್ಬೋದು ನಾವೆಲ್ಲ ಕೂತ್ಕೊಂಡು ಅನ್ನೋದನ್ನು ಭಾಳ ಅಚ್ಚುಕಟ್ಟಾಗಿ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ರಾಧಾಕೃಷ್ಣ ಗುರುಗಳವರು ಬಹಳ ಶ್ರಮಪಟ್ಟು ಅದನ್ನು ಮಾಡ್ತಾಯಿದ್ದಾರೆ, ಬಹಳ ಪ್ರೀತಿಯಿಂದ ಮಾಡ್ತಿದ್ದಾರೆ. ಒಂದೇನಂತಂದರೆ
ಒಂದು ಮೆಚ್ಚಿಕೊಳ್ತಕ್ಕಂಥ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ವೃತ್ತಿನಿರತ ರಂಗಭೂಮಿ ಕಲಾವಿದನ ಒಬ್ಬನನ್ನು ಈ ದಿನಮಾನಗಳಲ್ಲಿ, ನಾನು ಹಳೆ ದಿನಮಾನ ಹೇಳ್ತಿಲ್ಲ, ಈಗಿನ ಈ ಕಂಪ್ಯೂಟರ್ ದಿನಮಾನಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಮನೋರಂಜನೆ ಅನ್ನೋದು ಕೈಯಲ್ಲಿರ್ತಕ್ಕಂಥ ದಿನಮಾನಗಳಲ್ಲಿ ಒಬ್ಬ ವೃತ್ತಿನಿರತ ರಂಗಭೂಮಿ ಕಲಾವಿದನ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಇದನ್ನು ಕೆಲಸ ಮಾಡಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಅದು ಅಷ್ಟು ಸಣ್ಣ ಮಾತಲ್ಲ. ಅದಕ್ಕೊಂದು ಎದೆಗಾರಿಕೆ ಬೇಕು, ಆ ಒಂದು ಸಾಮರ್ಥ್ಯತೆ ಬೇಕು. ಅವೆಲ್ಲ ಸಾಮರ್ಥ್ಯತೆ ಅದನ್ನು ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದಾರೆ. ನಿಜವಲ್ಲ ಆ ವಿಷಯಕ್ಕಾದ್ರೆ ನಾನು ಅವ್ರಿಗೆ ಕೋಟಿ ಕೋಟಿ ಶರಣಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಎಸ್ ಸರ್, ಕಡೆ ಹಂತಕ್ಕೆ ಬಂದಿದ್ದೀವಿ ನಾವೀಗ. ನಿಮ್ಮನ್ನು ನಾವು ಅಚ್ಚರಿಯಿಂದ, ಆನಂದದಿಂದ, ಅಭಿಮಾನದಿಂದ ನೋಡ್ತಿರೋದಕ್ಕೆ ಕಾರಣ ಅವ್ರ ಥರ ಇದ್ದೀರಾ, ಅವ್ರ ಥರ ಮಾತಾಡ್ತೀರಾ ಅಂತ. ನನಗೆ ಒಂದು 5 ಸಿನಿಮಾ ತುಂಬ ಇಷ್ಟ ಸರ್. ವಿಷ್ಣುವರ್ಧನ್ ಅವ್ರದ್ದು ನಾಗರಾವ್ ತುಂಬ ಇಷ್ಟ, ಬಂಧನ ತುಂಬ ಇಷ್ಟ, ಮಾತಾಡು ಮಲ್ಲಿಗೆ ತುಂಬ ಇಷ್ಟ, ಹಾಲುಂಡ ತವರು ತುಂಬ ಇಷ್ಟ. ಅದು ಬಿಟ್ಟರೆ ನಿಮಗೆ ಭೂತಗಿನ ಮಗು ಅಯ್ಯು ಕೂಡ ತುಂಬ ಇಷ್ಟ. ಸರ್, ಇಷ್ಟರೊಳಗೆ ನನಗೆ ಈಗ ನೀವು ಒಂದಷ್ಟು ಅವರ ಡೈಲಾಗ್ಗಳನ್ನು ತುಂಬ ಹತ್ತಿರದಿಂದ ನಾನು ಕೇಳಿಸ್ಕೊತಾ ಇದ್ದೀನಿ ಅನ್ನೋದು ಆನಂದ ನನಗೆ. ಯಾವ ಸಂದರ್ಭದ ಡೈಲಾಗ್ ಹೇಳ್ಬೋದು ಸರ್ ನೀವು? ಈ ವಿಷಯದಲ್ಲಿ ನಾನೊಂದು ಒಂದು ವಿಚಾರ ಹೇಳ್ಬಿಡ್ತೀನಿ. ನಾನು ಮೂಲತಃ ವೃತ್ತಿ ರಂಗಭೂಮಿ ಕಲಾವಿದನಾಗಿದ್ದರಿಂದ ವಿಷ್ಣುವರ್ಧನ್ ಅವರ ಸಿನಿಮಾದ ಸಂಭಾಷಣೆ ಹೆಚ್ಚಾಗಿ ನಾನು ಯಾವುದೋ ಗಮನ ಕೊಡಲಿಲ್ಲ. ನಾನು ಹೆಚ್ಚಾಗಿ ನಾಟಕದ ಮೇಲೆ ಕೇಂದ್ರೀಕರಿಸ್ತಾ ಹೋದೆ. ಯಾಕಂದರೆ ನನ್ನನ್ನು ಆ ಪಾತ್ರಕ್ಕೆ ಕರೆಸೋರಲ್ಲ, ನಾಟಕದ ಪಾತ್ರಗಳು, ಯಾಕಂದರೆ ಇಡೀ ಸಂಪೂರ್ಣ ಸಂಭಾಷಣೆ ಕೂರಿಸ್ಕೋಬೇಕಾಗ್ತಿತ್ತು. ಯಾಕಂದರೆ ಸಿನಿಮಾದಲ್ಲಾದ್ರೆ ನಿಮ್ಗೆ ಗೊತ್ತಿದೆ, ಶಾರ್ಟ್ ಸರಿ ಬರಲ್ಲ ಅಂದರೆ ಮತ್ತೆ ಕಟ್ ಮಾಡಿ ಡೈಲಾಗ್ ಹೇಳಿಸ್ತಾರೆ. ಬಟ್ ನಾಟಕ ಕಂಪನಿಯಲ್ಲಿ ಹಾಗಲ್ಲ. ಒಂದು ಸರ್ತಿ ಎಂಟ್ರಿ ಆಗ್ಬಿಟ್ರೆ ಇಡೀ ಸೀನ್ ಮುಗಿಯೋವರೆಗೂ ನಾವು ಆ ಮಾತುಗಳನ್ನ ತಲೆ ಇಟ್ಕೊಂಡಿರ್ಬೇಕು. ಸೊ ಹಾಗಾಗಿ ನಾನು ಬೆರಳೆಣಿಕೆ ಒಂದು ನನಗೆ ನನ್ನ ಪ್ರೊಫೆಷನಲ್ಗೆ ಏನು ಬೇಕೋ ಅಷ್ಟು ಮಾತ್ರ. ಅದರಲ್ಲಿ ನಾಗರಾವ್ ಪಿಕ್ಚರ್ದು ಮೊದಲನೇ ಚಿತ್ರದ, ಯಾಕಂದರೆ ಎಲ್ಲ ಅದೊಂದು ಮಂದಟ್ಟಾಗಿ ಹೋಗ್ಬಿಟ್ಟು ಅದು ಪೂರ್ತಿ. ಅದರಲ್ಲಿ ನಾನು ನಾಗರಾವ್ದು ಮತ್ತು 2000 ಅಂದರೆ 1972 ಇಸ್ವಿಲಿ ಅವ್ರ ಧ್ವನಿ ಆಗಿತ್ತು. 2004 ನಂತರದಲ್ಲಿ ಸರ್ ಧ್ವನಿ ಹೇಗೆ ಬದಲಾಯಿತು, ಅವೆರಡರದ್ದು ತೋರಿಸ್ಬಿಟ್ರೆ ಎಲ್ಲ ದಿನದ್ದು ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಮೊದಲಿಗೆ ನಾಗರಾವ್ ಚಿತ್ರದ ಒಂದು ಸಂಭಾಷಣೆನ ನಾನು ತಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ನಾನು ಬರಲ್ಲ ಮೇಷ್ಟ್ರೆ, ಅವತ್ತು ನಿಮ್ಮ ಮಾತನ್ನು ಕೇಳಿ ಅಲ್ಮೇಲಿನ ನನ್ನಿಂದ ದೂರ ಮಾಡಿಕೊಂಡೆ. ಈಗ ಅಲ್ಮೇಲು ಸ್ಥಿತಿ ಏನಾಗಿದೆ ಗೊತ್ತಾ ಮೇಷ್ಟ್ರೆ? ಏನಾಗಿದೆ ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾಳೆ. ನನ್ನ ಅಲ್ಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ಈಗ ನಿಮ್ಮ ಮಾತನ್ನು ಕೇಳಿ ಮಾರ್ಗರೆಟ್ನ ದೂರ ಮಾಡಿಕೊಂಡು ಅವಳು ವೇಷ ಮಾಡಬೇಕೇನು? ನಾನು ಬರೋಲ್ಲ ಮೇಷ್ಟ್ರೆ, ನಾನು ಬರೋಲ್ಲ ಮೇಷ್ಟ್ರೆ. ನನ್ನ ಚಾಮಿ ಮಿಶ್ರನ ನಾನೇ ಕೊಂದುಬಿಟ್ಟೆ. ನಾನು ನಮ್ಮದವ್ರಿಗೆ ಯಾರಿಗೂ ಒಳ್ಳೇದಾಗಲಿಲ್ಲ. ಮಾರ್ಗ್ರೆಟ್, ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಚಾಮಿ ಮೇಷ್ಟ್ರ ಹೋಜಾಗಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಮೇಷ್ಟ್ರೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ, ಆದರೆ ಒಬ್ಬನಲ್ಲ, ಮಾರ್ಗ್ರೆಟ್ ಜೊತೆಲಿ. ಇದು 72ನೇ ಇಸ್ವಿಯ ಒಂದು ಧ್ವನಿ ಅವ್ರದ್ದು. 2004 ನಂತರದಲ್ಲಿ ಅವ್ರದ್ದು ಧ್ವನಿ ಒಂದು ಸ್ವಲ್ಪ ಬದಲಾವಣೆ, ಅದ ನಂತರ ಬದಲಾವಣೆ. ಅದ್ರದ್ದು ಒಂದು ಸಂಭಾಷಣೆ ತಮ್ಮ ಹತ್ರ ಹೇಳ್ತೀನಿ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈಯಲ್ಲಿರೋ 5 ಬೆರಳುಗಳು 5 ಕೋಟಿ ಕನ್ನಡಿಗರ ಶಕ್ತಿ. ಇದನ್ನ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದೆ ಚರ್ಚೆಯಲ್ಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟು ಒಂದೇ ಸೇರಿ ಶಿಕ್ಷೆ ನೀಡುತ್ತೆ. ಆದರೆ ಈ ಕದಮನ ಕೋರ್ಟ್ನಲ್ಲಿ ಹಾಗಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಒಂದೇ ಸರ್ತಿ ಶಿಕ್ಷೆ ಕೊಟ್ಟು ಸಾಯಿಸೋದು ನಾನೇನು ಹೇಳ್ತೇನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಮಾಡ್ತಾನೆ. ದಟ್ ಈಸ್ ಕದಂಬ. ಹಾ, ಇದು 2004 ನಂತರದಲ್ಲಿ ಅವ್ರ ಬದಲಾವಣೆಗೆ ಇರ್ತಕ್ಕಂಥ ಧ್ವನಿ. ಹಾಗೆ ಸಿಂಹಾದ್ರಿ ಸಿಂಹದಂತರೂ ಅದು ರೆಗ್ಯುಲರ್ ಮಾಡ್ತಾ ಇದ್ದೀನಿ ಈಗ ಹೊಸದಾಗಿ. ಸೊ ನಾನೇ ಅದನ್ನೆಲ್ಲ ಡಬ್ಬಿಂಗ್ ಮಾಡಿಬಿಟ್ಟು ವಾಯ್ಸು ಅವ್ರ ಥರನೇ. ಯಾಕಂದರೆ ನನಗೆ ಮೂಲ ಅಂತಂದರೆ ಆದಷ್ಟು ನಾವು ಒಬ್ಬ ಜೂನಿಯರ್ ಕಲಾವಿದ ಅಂತಂದರೆ ಒಬ್ಬ ವ್ಯಕ್ತಿ ಅನುಕರಣೆ ಮಾಡ್ತೀವಿ ಅಂದಾಗ ಅವರ ಧ್ವನಿ, ಅವರ ಅಭಿನಯ ಎಲ್ಲವೂ ನಾವೇ ಸ್ವಂತ ಮಾಡಬೇಕು ಅನ್ನೋದು ಒಂದು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ್ದನ್ನೇ ರೆಕಾರ್ಡ್ ಹಾಕಿ ಮಾಡೋದು ಅದಲ್ಲ. ಅವರು ಅನುಕರಣೆ ಅಭಿನಯ ಮಾಡ್ತಿದ್ದಾಗ ಧ್ವನಿನೂ ಅದೇ ರೀತಿ ಆಗಬೇಕು, ಮಾತಾಡೋದು ಅದೇ ಆಗಬೇಕು ಅಂತ. ಸೊ ಹಾಗಾಗಿ ಅದನ್ನು ಹೆಚ್ಚಾಗಿ ಯಜಮಾನರ ಧ್ವನಿ ಅಭ್ಯಾಸ ಮಾಡಿ ಅವರ ಧ್ವನಿಲೇ ರೆಕಾರ್ಡೆಲ್ಲ ಮಾಡಿಬಿಟ್ಟು ನಾನು ವಾಯ್ಸೆಲ್ಲ
ನಾನು ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಹೊರಗಡೆ ಹೋದಾಗ ಒಳ್ಳೆ ರೀತಿ ಮೈಕ್ ಸಿಕ್ಕಿರಲ್ಲ ನಮಗೆ. ಆ ಮ್ಯೂಸಿಕ್ ಕಂಪೋಸರ್ Correct. ಡೈಲಾಗಿಗೆ ಚೆನ್ನಾಗಿ ಪೂರಕ ಆಗತ್ತಂತ ಈ ಸಿಂಹಾದ್ರಿಯ ಸಿಂಹ ಚಿತ್ರದ ಒಂದು ಸಂಭಾಷಣೆನ ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡಿ ಅದಕ್ಕೆಲ್ಲ ಮ್ಯೂಸಿಕ್ ಕಂಪೋಸ್ ಮಾಡಿಸ್ಬಿಟ್ಟು ಅದನ್ನೆಲ್ಲ ನಾನು ಅಭಿನಯಗಳನ್ನ ಮಾಡ್ತೀನಿ. ಆ ಸಿಂಹಾದ್ರಿಯ ಸಿಂಹದ ಯಜಮಾನರ ಪಾತ್ರದ್ದು ಒಂದು ಸಣ್ಣ ಡೈಲಾಗು ಒಂದು ಸರ್ತಿ ಅದೇ ವಾಯ್ಸಲ್ಲಿ ಎಸ್ ಎಸ್. ನಮ್ಮೂರ್ ಜಮೀನ್ ತೊಗೊಳಕ್ ಎಷ್ಟಲ ಧೈರ್ಯ ನಿನ್ಗೆ? ನಮ್ಮೂರ್ ಜನರಿಗೆ ಕೆಲಸ ಕೊಡಕ್ ನೀನ್ ಯಾವಲ್ಲ? ನಮ್ಮೂರ್ಲಿ ಯಾರಾದ್ರೂ ಹಸ್ಕೊಂಡಿದಾರ? ನಿಂತವ ಯಾರಾದ್ರೂ ಬೇಡಕ್ ಬಂದವರ? ಈಕೆ ಮಕ್ಕಳು ಇವಳಿಗೆ ಕೈ ಕೊಟ್ಟೊಟ್ಟೋದ್ರು. ಇವಳು ಈ ಭೂಮಿತ ನಂಬ್ಕೊಂಡಿದ್ದಾಳೆ. ಈ ಭೂಮಿತ ಈಕೆ ಕೈ ಬಿಡಲಿಲ್ಲ. ಇದನ್ನ ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡಿತಾವಳೆ. ಈಗ ನೀನು ಇದನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವಳು ಹೊಟ್ಟೆಗೇನು ನೀನು ಫ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ? ಲೈ ಕೊಬ್ಬಿದ ಮಗನೇ, ಎಷ್ಟಲ ಧೈರ್ಯ ನಿನಗೆ? ನಂತವ ದುಡ್ಡಿನ ವಿಷಯ ಮಾತಾಡ್ತೀಯ? ಲೈ ಕೋಟಿ ಗಟ್ಟಲೆ ಹಣನ ಪುಟ್ಕೋಸಿಲಿತ್ಕೊಂಡು ತಿರುಗಾಡ್ದು ವಂಶ ಕಳ್ಳ ನಮ್ದು. ತವನೇ ದುಡ್ಡಿನ ಬಗ್ಗೆ ಮಾತಾಡ್ತೀಯ? ಏಯ್ ನಿನ್ನ ಮಂತ್ರಿಗೆ ಹೋಗಿ ಹೇಳು, ಅವನು ಗುಂಡಿಗಿಲಿ ಬಿಸಿ ರಕ್ತ ಇರೋದು ನಿಜ ಆದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡು ನೋಡುವ. ಹಾ, ಇದು ಯಜಮಾನರದ್ದು ಸಿಂಹಾದ್ರಿಯ ಸಿಂಹದ್ದು. ಸೂಪರ್. ಮತ್ತೊಂದು ಕೋರಿಕೆ ಮನಸ್ಸಿನ ಪ್ರೇಕ್ಷಕರ ಮೇರೆಗೆ, ನಾನಂತೂ ನಿಮ್ಮ ಡ್ರಾಮಾವನ್ನು ಹತ್ತಿರದಿಂದ ನೋಡೋದಕ್ಕಾಗಿಲ್ಲ. ನೀವು ರಂಗಭೂಮಿಲಿ ವರ್ಷದ 12 ತಿಂಗಳಲ್ಲಿ ಕನಿಷ್ಠ 10 ತಿಂಗಳು ಬ್ಯುಸಿ ಇರುವಂಥ ಮನುಷ್ಯ. ಆ ರಂಗಭೂಮಿಯಲ್ಲಿ ನಿಂತಾಗ ನೀವು ತುಂಬ ನಿಮ್ಮ ಮನಸ್ಸಿಗೆ ಬೀರಿದಂಥದ್ದು, ನಿಮ್ಮ ಮನಸ್ಸಿಗೆ ಅದು ತುಂಬ ತಾಗಿದಂಥ ಡೈಲಾಗ್ ಆದರೂ ಹೇಳ್ಬೋದಾ? ಖಂಡಿತ. ಇದು ಚೆನ್ನಪ್ಪ ಚನ್ನವಡ ಅಂತ ನಾಟಕ. ಅದು ತಂದೆ ಮಗನ ಪಾತ್ರ ಬರುತ್ತೆ. ಅದು ಮೊದಲಿಗೆ ತಂದೆ ಬರ್ತಾರೆ, ತಂದೆ ಸತ್ತ ಮೇಲೆ ಮಗ ಹುಟ್ಟು ಬರೋದು. ಅದು ಡಬಲ್ ಕ್ಯಾರೆಕ್ಟರ್ ನನ್ನ ಕೈಲಿ ಅದನ್ನು ಮಾಡಿಸ್ತಿದ್ರು ಅದನ್ನು. ಸೊ ಆ ತಂದೆ ಪಾತ್ರದಲ್ಲಿ ಚೆನ್ನಪ್ಪ ಚನ್ನವಡ ಅಂತ ಇದು ವರದಕ್ಷಿಣೆ ವಿಚಾರದಲ್ಲೂ ಒಂದು ಬರುತ್ತೆ. ತಮ್ಮ ಓದಿರ್ತಾನೆ, ಚೆನ್ನಾಗಿ ಸ್ಟಡಿ ಮಾಡಿರ್ತಾನೆ, ಅವನು ಇಲ್ಲ ವರದಕ್ಷಿಣೆ ಕೊಟ್ಟರೆ ನಾನು ಮದುವೆ ಆಗೋದು ಅಂತ ತಮ್ಮ ಹೇಳ್ತಾನೆ. ಸಂಬಂಧಿಕರೆಲ್ಲ ಕೇಳಬಾರ್ದು ಅಂತ ಅಣ್ಣ ಹೇಳಿರ್ತಾನೆ. ಆದರೆ ಅವನು ಕೇಳಲ್ಲ. ಕಡೆಗೆ ಆಯ್ತು ಏನೋ ಮಾಡ್ಕೊಳ್ಳೋಣ ಅಂದಾಗ ಮಾವ ಕೇಳ್ತಾನೆ, ಅಲ್ಲಪ್ಪ ನಿನ್ನ ತಮ್ಮ ಏನೋ ಆಸ್ತಿ ಎಲ್ಲ ಮಾರ್ಕೊಡು ಅಂದ. ಮತ್ತು ನಿನಗೆ ಎಷ್ಟು ಕೊಡ್ಬೇಕಪ್ಪ ವರದಕ್ಷಿಣೆ ಅಂದಾಗ ವಿಷ್ಣುಜಿಯವರು ಎಲ್ಲ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಿಷ್ಣುಜಿಯವರು ಹೇಗೆ ಮಾತಾಡ್ತಿದ್ರು ಅನ್ನೋದನ್ನು ಹೇಗೆ ಅಂತಿದ್ರು. ಏನಂದಿ ಮಾವ ನೀನು? ನನಗೆ ನೀನು ವರದಕ್ಷಿಣೆ ಕೊಡ್ತೀಯ? ಏಯ್, ನನಗೆ ನೀನೇನು ವರದಕ್ಷಿಣೆ ಕೊಡ್ತೀಯೋ? ನನಗೆ ವರದಕ್ಷಿಣೆ ಹುಡ್ಕೊಳ್ಳೋಕ್ಕೆ ನಾನು ಇವನಂಗೆ ಓದೋನಲ್ಲ. ನಾನು ರೈತ ಇದ್ದೀನಿ. ದೇವ್ರು ಕೊಟ್ಟಂಥ ಶಕ್ತಿ ಐತಿ, ಹಿರಿಗಳಿಸಿರೋ ಆಸ್ತಿ ಐತಿ. ನಾನು ಮನಸ್ಸು ಮಾಡಿದ್ರೆ ಆ ದೇವರು ಕಣ್ಬಿಟ್ಟು ನೋಡು ಅಂದರೆ ನೀನು ಕೊಡೋ ವರದಕ್ಷಿಣದ 10 ಪಟ್ಟು ನನ್ನ ತ್ವಾಟದೊಂದು ಮೂಲೆಯಾಗಿ ದುಡ್ದು ಅದ ದುಡ್ಡಾಗು ನನ್ನ ಮಕ್ಕಳು ಹೋಗೋದು ಬಿಟ್ಟನು. ನನಗೆ ವರದಕ್ಷಿಣೆ ಕೊಡ್ತಾನಂತ. ಎಷ್ಟು ಕೊಡ್ತೀಯ ವರದಕ್ಷಿಣೆ? ಕೊಡಬಾರ್ದ ಅವನಿಗೆ? ಹೆಣ್ಣಿನ ಹಣ ಸಲ ಬಾಯಿ ತರ್ಕೊಂಡು ಕುಂತಾನಳು. ಭೀಮೇಶ, ನಮ್ಮ ಮನೆತನ ಎಂಥದ್ದು? ನಮ್ಮ ಮನೆತನ ಯಾವತ್ತು ಹಿಂಗೆ ಅನ್ಕೊಂಬಂದೈತೆ ಹೊರತು ಹಿಂಗೆ ಅದ್ದಿದ್ದಲ್ಲಪ್ಪ. ಇಂಥ ಮರ್ಯಾದಸ್ಥರು ಮಂತಂದ ಹುಟ್ಟಿ ಕೇವಲ ವರದಕ್ಷಿಣೆ ಆಸೆಗೋಸ್ಕರ ಈ ಬಡಪಾಲೆ ಬಾಯಿ ತೆರೆದು ಕೇಳ್ತೀಯ? ನೋಡ್ತಮ್ಮ, ವರದಕ್ಷಿಣೆ ಹಾಡೋ ತೊಗೊಂಡೆ ತಾಳಿ ಕಟ್ಟಬೇಕು ಅನ್ನೋ ಧ್ಯೇಯ ನಿಂದಾಗಿದ್ರೆ ನಿಮ್ಮಣ್ಣೊಂದು ಒಂದು ತೀರ್ಮಾನ ಕೇಳ್ಕೊಂಬಿಡು. ಇರೋ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಡ್ತಾ ನೀನ ಮದುವೆ ಮಾಡ್ಕೊಂಡು ಸುಖವಾಗಿದ್ಬಿಡು. ನಾವೇ ಎಲ್ಲಾದ್ರೂ ಹೋಗ್ತೇವೆ. ಹೇಯ್ ಬರಲ್ಲ, ಇವನ ಜೊತೆಗೇನು ಹೋಗೋಣ ನಡ್ರಲೆ. ಇದು ನಾಟಕದೊಂದು ವರದಕ್ಷಿಣೆ ವಿಚಾರ. ಆನಂದ ಆಗುತ್ತೆ ಸರ್. ಎಲ್ಲೆಲ್ಲಿ ಇದ್ದಾರೆ ವಿಷ್ಣುವರ್ಧನ್, ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ವಿಷ್ಣುವರ್ಧನ್. ಆ ಮನಸ್ಸಿನಲ್ಲಿ ಕೂತು ಏನೇನೆಲ್ಲ ಕೆಲಸ ಮಾಡಿಸಿದ್ದಾರೆ ವಿಷ್ಣುವರ್ಧನ್ ಅಂತ ಸರ್. ಮತ್ತೆ ನನಗೆ ಯಾಕೆ ತುಂಬ ಆಸೆ ಆಗ್ತಿದೆ ಸರ್. ಇನ್ನೇನಾದರೂ ಬೇರೆ ರಂಗಭೂಮಿಲಿ ಡೈಲಾಗು? ವಿಷ್ಣುಜಿಯವರ ಧ್ವನಿಯಲ್ಲೇ ಹಾಡುಗಳು, ವಿಷ್ಣುಜಿಯವರು ಹಾಡುಗಳನ್ನ ನಾನು ವೇದಿಕೆಯಲ್ಲೆಲ್ಲ ಕಡೆ ಹಾಡ್ತೀನಿ. ಒಂದು ಮೊದಲಿಗೆ ನನ್ನ ಧ್ವನಿಯಲ್ಲಿ ಒಬ್ಬ ಕಲಾವಿದನಾಗಿ ನನ್ನ ಧ್ವನಿಯಲ್ಲಿ ಹಾಡಿ ಅರ್ಧ ಹಾಡಿನಿಂದ ವಿಷ್ಣುಜಿಯವರ ಧ್ವನಿಯಲ್ಲಿ ಹಾಡ್ತೀನಿ ನಾನು ಅಂತ ಹೇಳಿರ್ತೀನಿ. ಸೊ ಅದು ವಿಷ್ಣುಜಿಯವ್ರದ್ದು ಬಹಳ ಎಲ್ಲ ಕಡೆಗೂ ತುಂಬಾ ಪಾಪ್ಯುಲರ್ ಆಗಿರ್ತದೆ. ಕಲ್ಲಾದರ ನಾನು ಬೇರೆ ಸಾಂಗು, ಆ ಸಾಂಗ್ನ ಒಂದು ಝಲಕ್ ನಿಮಗೆ ಅದನ್ನ ಹೇಳ್ತೀನಿ ನಾನು. ಆ ಮ್ಯೂಸಿಕ್ ಇದ್ರೆ ಚೆನ್ನಾಗಿರ್ತಿತ್ತು, ಹಾಗೆ ಇದು ಮಾಡ್ತೀನಿ. ಒಬ್ಬ ಕಲಾವಿದನಾಗ ಫಸ್ಟ್ ನನ್ನ ಧ್ವನಿ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲರಿ ನಗುವೆ. ಇದು ಎಲ್ಲ ಹೇಳಿದ್ದೇನೆ. ಲಾಸ್ಟಿಗೆ ವಿಷ್ಣುಜಿಯವರು ಈ ಹಾಡು ಹಾಡಿದರೆ ಹೇಗೆ ಅಂತ ಮೈಕಲ್ಲಿ ಹೇಳ್ಬಿಡ್ತೀನಿ. ವಿಷ್ಣುಜಿಯವರು ಈ ಮಾತು ಹಾಡು ಹೇಳಿದ್ರೆ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ, ಮರವಾದರೆ ನಾನು
ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಈ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿರುವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಸೂಪರ್ ಸರ್, ಸೂಪರ್ ಸರ್. ಕಡೆ 2 ಪ್ರಶ್ನೆ ಸರ್. ಹೇಳಿ. ಹೆಂಗೆ ಅಂದರೆ, ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸಿನಿಮಾ ತುಂಬ ಪ್ರಭಾವ ಬೀರುತ್ತೆ ಸರ್. ಎಷ್ಟೋ ಜನರ ಜೀವನವನ್ನೇ ಬದಲಾಯಿಸಿರ್ತದೆ ಸಿನಿಮಾ. ನಿಮಗೆ ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಯಾವುದು ಮರೆಯಲಾಗದ ಸಿನಿಮಾ, ತುಂಬ ಕಾಡುವ, ತುಂಬ ಅದನ್ನು ತುಂಬ ತುಂಬ ನೋಡ್ತಾ ಇರೋ ಸಿನಿಮಾ? ನಾನು ಅದರಲ್ಲಿ ತುಂಬ ಅವ್ರನ್ನ ಇಷ್ಟಪಟ್ಟಿದ್ದು ಹೃದಯ ಗೀತೆ ಬಹಳ ಮನಸ್ಸಿಗೆ ನನಗೆ ತುಂಬ ನಾಟಿದ್ದಂಥ ಚಿತ್ರ. ಅದರಲ್ಲಿ ಎಷ್ಟು ಪ್ರಾಮಾಣಿಕತೆಯ ಒಂದು ಆ ಪಾತ್ರ, ನಾನು ಹೇಳಿದ ಆ ಪಾತ್ರ ಸಾಮಾಜಿಕ ರಂಗದಲ್ಲೂ ಕೂಡ ಹೇಗೆ ಒಬ್ಬ ಒಳ್ಳೆಯ ಪ್ರಿಯಕರ ತನ್ನ ಪ್ರಿಯತಮೆಗೋಸ್ಕರ ಅಂದರೆ ಎಷ್ಟೋ ತ್ಯಾಗಗಳನ್ನು ಮಾಡ್ತಕ್ಕಂಥವ್ರು ಇರ್ತಾರೆ, ಒಳ್ಳೆ ಮನಸ್ಸರು ತನ್ನ ಭಾಳ ಸಂಗತಿನ ಇಟ್ಕೊಂಡು. ಅಂದರೆ ಕಥೆ ಇದು ಇನ್ನು ಬೇರೆ ಏನು ಬೇಡ, ಅವ್ನ ತಂದೆ ತಾಯಿ ಇರಲ್ಲ ಅದೆಲ್ಲ ಓಕೆ, ಅದು ಬಟ್ ಅದು ತುಂಬ ಹಿಡಿಸಿದ್ದು. ಒಬ್ಬ ಹೆಣ್ಣಿನ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿರ್ತಾರೆ ಅದಕ್ಕೆ ಅನ್ನೋದನ್ನು ಅದು ನನಗೆ ಆ ಚಿತ್ರದಲ್ಲಿ ಎದ್ದು ಕಾಣ್ತು. ಆ ಪ್ರಿಯತಮೆ ಕಷ್ಟದಲ್ಲಿದ್ದಾಳೆ, ಅವಳಿಂದ ಅನ್ಯಾಯ ಆಯ್ತು ಅವಳಿಗೆ, ಆ ಮನೆ ಓನರ್ ಅವಳಿಗೆ ಕೆಡ್ಸೋದಕ್ಕೆ ಹೋದ, ಬಟ್ ಆಕೆ ಅನಿವಾರ್ಯತೆ ಕೊಲೆ ಮಾಡಿದ್ಲು. ಬಟ್ ಆಕೆ ಭವಿಷ್ಯ ರೂಪಿಸ್ಬೇಕಾಗಿತ್ತೆ. ಆ ಭವಿಷ್ಯ ರೂಪಿಸ್ಬೇಕಾದ್ರೆ ಈತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಆಕೆ ಪ್ರೀತಿಸಿದವಳೆ ನನಗೆ ಮುಖ್ಯ, ಆಕೆ ಗೆಲ್ಲಬೇಕು, ಆಕೆಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಮನೋಭಾವನೆ ಇಟ್ಕೊಂಡು ಅದೊಂದು ಆ ಪಾತ್ರ ಅದನ್ನು ತನ್ನ ಮೇಲೆ ಹಾಕ್ಕೊಂಡು ಇದು ಮಾಡ್ತಾರಲ್ಲ, ನನಗೆ ಆ ಚಿತ್ರ ಭಾಳ ಇಷ್ಟ ಆಗಿತ್ತು. ಕಡೆಗೆ ಅದ್ರಲ್ಲಿ ಆಗೋ ಆಘಾತ, ಅದು ಮಾನಸಿಕ ಆಘಾತ, ಮತ್ತು ಅದರಿಂದ ಹೊರಗೆ ಬರೋದು ಇದೆಯಲ್ಲ, ಅಷ್ಟೇ ಬೇಗದಲ್ಲಿ ಹೊರಬಂದು ಹೌದು ಸತ್ಯ ಒಪ್ಕೊಳ್ಳೋದು ಇದೆಯಲ್ಲ, ಅದನ್ನು ಆ ಪಾತ್ರ ನನಗೆ ಭಾಳಷ್ಟು ಇಷ್ಟ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ ನನಗದು ಅವ್ರದ್ದು. ವಿಷ್ಣು ಸರ್ನ ಕಂಡಿದ್ದೀರಾ? ಇಲ್ಲ, ನಂದು ಅದೊಂದು ನನಗೆ ವಿಷ್ಣು ಸರ್ ಅವ್ರನ್ನ ಎಲ್ಲೂ ನೋಡ್ತಕ್ಕಂಥ ಸಂದರ್ಭನೇ ಸಿಗಲಿಲ್ಲ, ನನಗೆ ಅವಕಾಶ ಆಗಲಿಲ್ಲ. ನಾನು ಅವ್ರ ಅಭಿನಯ ಮಾಡೋಕ್ಕೆ ಶುರು ಮಾಡಿದ್ರಿಂದ ನನಗೆ ನಾನಾಗಿ ಹೋಗೋದಕ್ಕಾಗಲಿ ಎಲ್ಲರೂ ವೇದಿಕೆಯಲ್ಲಿ ಅವ್ರು ನಂಗೆ ಸಿಗ್ತಾರ ಅಂತ ತುಂಬ ಕಾಯ್ತಾ ಇದ್ದೆ ನಾನು. ಯಾಕಂದರೆ ನನಗೆ ಹೋಗ್ಲಿಕ್ಕೆ ನನಗೂ ಮುಜುಗರ ತುಂಬ ಇತ್ತು ನನಗೆ ಅವ್ರನ್ನ ನೋಡೋದಕ್ಕೆ. ಖಾಲಿ ಒಬ್ಬ ಮಾಮೂಲಿಯಾಗಿ ಹೋಗಿ ನೋಡಬೇಕಾದ್ರೂ ಕೂಡ ನನಗೆ ತುಂಬ ಹೆದರಿಕೆ ಮುಜುಗರ ಅನ್ನೋದಿತ್ತು. ಅದು ನೋಡೋದಕ್ಕೆ ಅವಕಾಶವೂ ಆಗಲಿಲ್ಲ, ನಾನು ಪ್ರಯತ್ನಗಳನ್ನ ಮಾಡಲಿಲ್ಲ ಆ ವಿಷಯದಲ್ಲಿ. ನಾನು ಅದೇ ಶ್ರೀಮತಿ ಭಾರತಿ ಮೇಡಮ್ ಅವರು ಸುಮಾರು ಕಾರ್ಯಕ್ರಮದಲ್ಲಿ ನಮಗೆ ವೇದಿಕೆಯಲ್ಲಿ ಸಿಕ್ಕಿದ್ದಾರೆ, ಬಹಳಷ್ಟು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದರು. ಆದರೆ ಮುಖತಃ ನಾವು ಯಾವತ್ತೂ ಮಾತಾಡೋದಕ್ಕಾಗಲಿ ನಿಂತ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ತುಂಬ ಈ ವಿಷಯದಲ್ಲಿ ಸ್ವಲ್ಪ ಮುಜುಗರದ ವ್ಯಕ್ತಿ ಇದ್ದೆ. ಏನು ಅಂದ್ಬಿಡ್ತಾರೇನೋ, ಏನು ಅಂದ್ಕೊಳ್ತಾರೇನೋ, ಹೋಗಿ ನಮಸ್ಕಾರ ಮಾಡಿ ಸರಿಯಾದ ರೆಸ್ಪಾನ್ಸ್ ಸಿಗದಿದ್ರೆ ನನಗೂ ಕಷ್ಟ. ಯಾಕಂದರೆ ನಾನಾಗಿ ಹೋಗಿರಲ್ಲ, ಅವರು ವೇಷಭೂಷಣದಲ್ಲಿದ್ದೇನೆ, ಅದಕ್ಕೇನಾದ್ರು ಧಕ್ಕೆ ಬಂದರೆ ಕಷ್ಟ ಅಲ್ಲ ಅಂತ ನಾನು ಮಾತಾಡ್ಸೋಕ್ಕೆ ಹೋಗ್ತಿರಲಿಲ್ಲ. ಆದರೆ 2013ನೇ ಇಸ್ವಿಲಿ ಜಿಂಕೆ ಪಾರ್ಕಲ್ಲಿ ಒಂದು ಇದೇ ವಿಷ್ಣು ಅಭಿಮಾನಿಗಳದ್ದು ಒಂದು ಕಾರ್ಯಕ್ರಮ ಇಟ್ಟಿದ್ದರು. ಅವತ್ತು ಮೇಡಮ್ ನಾನು ಕಲ್ಲಾದರೆ ಸಾಂಗ್ ಹಾಡ್ತಾ ಇದ್ದೆ, ಆವಾಗ ಮೇಡಮ್ ಅವ್ರು ಬಂದರು, ಅನಿರುದ್ಧ್ ಸರ್ ಬಂದರು, ಅವ್ರ ಮಗಳು ಎಲ್ಲ ಬಂದರು. ಅವ್ರು ಕೂತ್ಕೊಂಡ್ರು, ಸಾಂಗ್ ಮಾಡಿ ನಮಸ್ಕಾರ ಮಾಡ್ಕೊಂಡು ನಾನು ಪಾಡಿಗೆ ಹೊರಟುಬಿಟ್ಟೆ ಒಳಗಡೆ. ಕಡೆಗೆ ವೇದಿಕೆ ಕಾರ್ಯಕ್ರಮ ಶುರು ಆದಾಗ ನಮ್ಮನ್ನು ಕರೆಸಿ ಬಹಳ ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರಪ್ಪ ಅಂಥೇಳಿ ನಮಗೆ ತುಂಬ ಪ್ರೀತಿಯಿಂದ ಹಾರೈಸಿದರು. ಅದೊಂದು ಮರಿಲಾರದಂಥದ್ದು ಜೀವನದಲ್ಲಿ ಸಾರ್ಥಕತೆ ಆಯಿತು ಅಂತ ನಾನು ಅಂದ್ಕೊಂಡೆ ಆ ಸಂದರ್ಭದಲ್ಲಿ. ಅವ್ರ ಜೊತೆ ಎಷ್ಟು ಆನಂದ ಇದೆ ಸರ್ ಈ ಜೀವನ. ಈ ವಿಷಯದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ತುಂಬ ಖುಷಿಯಾಗಿದೆ ಅನ್ನೋದಕ್ಕಿಂತ ನನಗೆ ಕರ್ತವ್ಯದ ನನ್ನ ಬದುಕಿನಲ್ಲಿ ಏನು ತಗೊಂಡಿದ್ದೆ ಜವಾಬ್ದಾರಿ ಅದೆಲ್ಲ ಒಂದು ಸಾರ್ಥಕತೆ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕಂದರೆ ಕಲಾರಂಗದ ಕ್ಷೇತ್ರ ಇದು ಹೇಗಪ್ಪ ಅಂತಂದರೆ ಅದ್ಭುತವಾದ ಇದು ಕನಸನ್ನು ಹೆಣೆದು ಆ ಕನಸು ಚದರದ ಹಾಗೆ ಅವ್ರ ತಲೆಯಲ್ಲಿ ತುಂಬಿ ಅವ್ರನ್ನ ಸಂತೋಷಪಡಿಸಿ ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಬದುಕನ್ನು ಕಟ್ಕೊಳ್ಳೋದಿದೆ, ಅದು ಸಾಮಾನ್ಯವಾದ ಕೆಲಸ ಅಲ್ಲ ಇದು ಈ ಕಲಾರಂಗ. ಸೊ ಅಂಥದ್ರಲ್ಲಿ ಆ ಭಗವಂತ ನಮ್ಮನ್ನು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಟ್ಕೊಂಡು, ಯಾಕಂದರೆ ಇದು ಜಸ್ಟ್ ಒಂದು ದಾರದ ಮೇಲೆ ಸುಮ್ಮನೆ ಎಳೆ ಮೇಲೆ ನಡ್ಕೊಂಡು ಹೋಗೋದಿದು. ಆ ಎಳೆ ಮೇಲೆ ಹೆಜ್ಜೆಗಳನ್ನ ಹೇಗೆ ಇಡಬೇಕು ಹೇಳಿ ನಾವು? ಆ ಎಳೆ ಹರಿಬಾರ್ದು, ನಾವು ಕೆಳಗೆ ಬೀಳಬಾರ್ದು. ಆ ಎಳೆಯನ್ನು ನಮ್ಮ ಎಲ್ಲ ಭಾರವನ್ನು ಅದ್ರ ಮೇಲೆ ಬಿಡೋ ಹಾಗೂ ಇರಲ್ಲ. ಬಟ್ ಅದಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಈ ರಂಗವೇ ಹಾಗೆ ಇದು. ಈ ಕಲಾರಂಗ ಅನ್ನೋದು ಇದಿದೆ, ಇದು ಅಷ್ಟು ಸೂಕ್ಷ್ಮ. ಅದರಲ್ಲೂ ಚಿತ್ರರಂಗ ಅಂತೂ ಎಂಥ ಸೂಕ್ಷ್ಮತೆ ಎಳೆಯಲಿದೆ ಅಂದರೆ ಸಣ್ಣದಾದ ನೂಲಿನ ದಾರದ ಮೇಲೆ ನಡ್ಕೊಂಡು ಹೋಗೋದು ಇದು. ಅದ್ರಲ್ಲಿ ನಡ್ಕೊಂಡು ಹೋದ ನಿಮ್ಗೆ ಮಾತ್ರ ಸಕ್ಸಸ್. ಅದು ಅಲ್ಲ, ಏನು ಹೆಜ್ಜೆ ಇಡ್ತೀವಿ ಅದ್ರ ಮೇಲೆ ನಮ್ಮ ಭಾರ ಬಿಟ್ಟರೆ ಹರಿದು ಹೋಗ್ಬಿಡುತ್ತೆ. ತಗ್ಗಿ ಬಗ್ಗಿ ಇದ್ರ ಮೇಲೆ ಅದಕ್ಕೆ ಏನು ಅಂದರೆ ನಾವೆಷ್ಟು ಪ್ರತಿ ಸೆಕೆಂಡು ಆ ಭಾರವನ್ನು ಉಸಿರನ್ನ ಹಿಡ್ಕೊಂಡು ಹೆಜ್ಜೆ ಇಡೋದಿದ್ದೆಲ್ಲ ಆ ಥರ ಇದು. ಭಗವಂತ ಅದೊಂದು
ಕೊಟ್ಟಿದ್ದಾರೆ. ನಾವು ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡಿದ್ದೀವಿ. ವಾಸ್ತವಿಕ ಪ್ರಜ್ಞೆ ನಮಗೆ ಹೆಚ್ಚಿಗೆ ಬಂದಿದೆ, ನಮಗೆ ವಾಸ್ತವದ ಅರಿವು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದಂಗೆ ಬದುಕು ಇದರಲ್ಲಿ ನಡೀತಾ ಇದೆ. ಎಸ್ ಸರ್, ಥ್ಯಾಂಕ್ ಯು. ಇಡೀ ಲಯನ್ ಹಾರ್ಟ್ಸ್, ಇಡೀ ಏನು ವಿಷ್ಣು ಅವರ ಅಭಿಮಾನಿಗಳ ಆಶೀರ್ವಾದ ನಿಮಗಿರಲಿ, ದೇವರ ಆಶೀರ್ವಾದ ಇರಲಿ, ಒಳ್ಳೇದಾಗಲಿ ಸರ್. ಚೆನ್ನಾಗಿ ಎಲ್ಲದಕ್ಕಿಂತ ಕೊನೆಯದಾಗಿ ನನ್ನೊಂದು ಪ್ರಶ್ನೆ, ಒಂದು ಪ್ಲೀಸ್ ವಿಚಾರ ಹೇಳ್ಕೊತೀನಿ. ದಯಮಾಡಿ ಅಂದರೆ ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತಲ್ಲ, ಇದೊಂದು ಪ್ರಾಂಜಲತೆ ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳ್ತೀನಿ. ಈ ಸಿನಿಮಾ ಏನಿದೆ, ನಮ್ಮ ಚಾಮಯ್ಯ ಸನ್ ಆಫ್ ರಾಮಾಚಾರಿ, ರಾಧಾಕೃಷ್ಣ ಪಲ್ಲಕ್ಕಿ ಗುರುಗಳು ಬಹಳ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆನ ಕೊಡಬೇಕು. ಈಗಿನ ಸಿನಿಮಾಗಳ ಒಂದು ಪ್ರಪಂಚದಲ್ಲಿ ವಾಸ್ತವಿಕ ಅರಿವನ್ನು ಮೂಡಿಸ್ಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡು ಇದನ್ನು ಯಜಮಾನರ ಹೆಸರಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇದನ್ನು ದಯವಿಟ್ಟು ಇದೆಲ್ಲ ಅಭಿಮಾನಿಗಳು ಬಂದು ಅದನ್ನು ನೋಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಕಲಾ ಪ್ರೇಕ್ಷಕರು, ನಾನು ಹೇಳ್ತಾ ಇರೋದು ವಿಷ್ಣುಜಿಯವರ ಅಭಿಮಾನಿಗಳಂತಲೇ ಅಂತ ಅಂದ್ಕೋಬೇಡಿ. ಒಂದು ಕಲೆ ದೃಷ್ಟಿಯಿಂದ ಸಮಾಜದಲ್ಲಿ ನಿಮ್ಮ ಕುಟುಂಬದಲ್ಲಿ ಈ ಘಟನೆಗಳು ನಡೀತಾ ಇರ್ಬೋದು. ಅದರದ್ದು ನಾವು ಹೇಗೆ ಎಚ್ಚೆತ್ಕೋಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಆ ಸಿನಿಮಾನ ನೋಡಿ ನಮಗೆಲ್ರಿಗೂ ಆಶೀರ್ವಾದ ಮಾಡಬೇಕಂತ ನಾನು ಈ ಮೂಲಕ ಹೃದಯಪೂರ್ವಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಾಯ ಸಹಕಾರ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಖಂಡಿತ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಇಷ್ಟು ಹೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ, ಮನಸಾರೆ ಮಾತನಾಡಿದ್ದಕ್ಕೆ ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಆತ್ಮೀಯ ಕನ್ನಡಿಗರೇ, ಒಬ್ಬ ಕಲಾವಿದ ಎಷ್ಟು ಮಟ್ಟಿಗೆ ಆರಾಧನೆಯಲ್ಲಿ ಇರ್ತಾನೆ, ಆ ಆರಾಧನೆಯಲ್ಲಿ ಎಷ್ಟು ಆನಂದ ಹೊಂದ್ತಾನೆ ಅಂತ. ಮತ್ತೊಮ್ಮೆ ನೀವು ವಿಷ್ಣುವರ್ಧನ್ ಅವರ ಕಥೆಯನ್ನು, ವಿಷ್ಣುವರ್ಧನ್ ಅವರನ್ನು ಏನಾದರೂ ಮತ್ತೆ ತೆರೆ ಮೇಲೆ ನೋಡಬೇಕು ಅಂದರೆ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಸಿನಿಮಾ ನೋಡ್ಬೋದು. ನಿಮ್ಮ ಆಶೀರ್ವಾದ ಆ ಸಿನಿಮಾದ ಮೇಲೆ ಇರಲಿ ಅಂತ ಈ ಮೂಲಕ ಕೇಳ್ತಾ, ಇದೇ ರೀತಿಯ ಪ್ರಯತ್ನದ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ.